ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಅಕ್ಟೋಬರ್ 20 ಭಾನುವಾರದಿಂದ ಅಕ್ಟೋಬರ್ 26 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವಿಚಾರಗಳನ್ನು ಗಮನಿಸೋಣ. ಅಕ್ಟೋಬರ್ 20 ಭಾನುವಾರ. ಈ ದಿನ ಅಲ್ಲಿ ಆಶ್ವೀಜ ಬಹುಳ ತದಿಗೆ ಉಪರಿ ಚತುರ್ಥಿ ತಿಥಿ ಇದೆ. ತದಿಗೆ ಮತ್ತು ಚತುರ್ಥಿ ಅಂದರೆ ಅಲ್ಲಿ ಬೆಳಗಿನ ಕಾಲದಲ್ಲಿ ತದಿಗೆ ತಿಥಿಯು ಬೆಳಗ್ಗೆ ಸುಮಾರು 8:30ವರೆಗೂ, ಆ ಬಳಿಕ ಅಲ್ಲಿ ಚತುರ್ಥಿ ತಿಥಿ ಅಥವಾ ಚೌತಿ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಸಂಕಷ್ಟಾರ ಚತುರ್ಥಿ, ಈ ದಿನ ಸಂಕಷ್ಟಾರ ಚತುರ್ಥಿ ಬರುತ್ತೆ. ವಿಶೇಷವಾಗಿ ಗಣೇಶನಿಗೆ ಸಂಬಂಧಪಟ್ಟ ಪೂಜೆ ಭಕ್ತಿಗಳನ್ನು ಮಾಡಲಿಕ್ಕೆ, ಅನುಷ್ಠಾನಗಳನ್ನು ಮಾಡಲಿಕ್ಕೆ ಅಥವಾ ವ್ರತ ನಿಯಮಗಳನ್ನು ಪಾಲಿಸಲಿಕ್ಕೆ ಆ ಗಣೇಶನ ಒಂದು ಧ್ಯಾನ ಭಕ್ತಿ ಮಾಡುವಂಥ ಶುಭ ದಿನ ಸಂಕಷ್ಟಾರ ಚತುರ್ಥಿ ಆಗಿರುವಂಥದ್ದು. ಅಲ್ಲದೆ ಈ ದಿನ ಕೃತ್ತಿಕಾ ನಕ್ಷತ್ರ ವ್ಯತಿಪಾತ ಯೋಗ ಇರುವಂಥ ದಿನ ಆಗಿರುತ್ತೆ. ಇನ್ನು ಈ ದಿನ ಕೆಲವೊಂದು ಭಾಗದಲ್ಲಿ ಆ ಸಂಕಷ್ಟಾರ ಚತುರ್ಥಿಯ ದಿನವನ್ನೇ ಚಂದ್ರ ದರ್ಶನ ಮಾಡುವಂಥ ಪದ್ಧತಿ, ಕಡುವ ಚೌತ್ ಅಂತ ಆ ಒಂದು ಕರಕ ಚತುರ್ಥಿ ಅಂತ, ಕರಕ ಚತುರ್ದಶಿ ಅಂತ ಕರೀತಾರೆ, ಕರಕ ಚತುರ್ಥಿ ಅಂತ ಚೌತಿ ಅಂತ ಕರೀತಾರೆ. ಅಥವಾ ಹಿಂದಿ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಆ ಕರ್ವಾ ಚೌತ್ ಎಂಬಂಥ ಆಚರಣೆ ಮಾಡುವಂಥ ಪದ್ಧತಿ. ಅಂದರೆ ಅಲ್ಲಿ ವಿಶೇಷವಾಗಿ ಅದರ ವಿಶೇಷವಾದ ಹಿನ್ನೆಲೆ ಅಂದರೆ ಆ ಸಂಕಷ್ಟಾರ ಚತುರ್ಥಿ ಎಂದೇ ಚಂದ್ರ ದರ್ಶನದ ಬಳಿಕ ಅಲ್ಲಿ ಚಂದ್ರನ ದರ್ಶನ ಮಾಡಿಕೊಂಡು ತಮ್ಮ ಒಂದು ಸೌಮಂಗಲ್ಯಕ್ಕಾಗಿ, ಮಾಂಗಲ್ಯ ಭಾಗ್ಯ ವೃದ್ಧಿಗಾಗಿ ಅಥವಾ ತಮ್ಮ ಪತಿಯ ಏಳಿಗೆಗಾಗೆಲ್ಲ ಒಂದು ಪತಿವ್ರತೆಯರು ಪ್ರಾರ್ಥನೆ ಮಾಡುವಂಥ ಪದ್ಧತಿ ಇರುತ್ತೆ. ಇದು ಪ್ರತಿ ತಿಂಗಳಲ್ಲೂ ಅಂಥ ಒಂದು ಸಂಕಷ್ಟಾರ ಚತುರ್ಥಿ ಬರುತ್ತೆ. ಅಂತೂ ಆ ಚಂದ್ರೋದಯ ಆದ ಬಳಿಕ ಚಂದ್ರನ ದರ್ಶನ ಮಾಡುವಂಥದ್ದು. ರಾತ್ರಿ ಕಾಲದಲ್ಲಿ ಅಲ್ಲಿ ಸುಮಾರು 8:45 ಹೊತ್ತಿಗೆ ಚಂದ್ರ ದರ್ಶನ ಆಗುವಂಥದ್ದು. ಆಸೆಗಳಿಗೆ ಚಂದ್ರನ ನೋಡಿ ಆ ಒಂದು ಉಪವಾಸ ವ್ರತವನ್ನು ತ್ಯಜಿಸುವಂಥ ಪದ್ಧತಿ ಎಲ್ಲ ಇರುತ್ತೆ. ಹಾಗಾಗಿ ಸಂಕಷ್ಟಾರ ಚತುರ್ಥಿ ಅಥವಾ ಕೌರವ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು. ಜೊತೆಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ಶುಭ ಕಾರ್ಯಗಳಿಗೆ ಅಂದರೆ ದೇವರ ಒಂದು ಭಕ್ತಿ ಪೂಜೆ ಅಥವಾ ಗಣೇಶನ ಅನುಷ್ಠಾನ ಇತ್ಯಾದಿಗಳಿಗೆ, ಗಣೇಶನ ದೇವರುಗಳ ಸಂದರ್ಶನ ಮಾಡುವಂಥ ಇತ್ಯಾದಿಗಳು ಒಳ್ಳೆಯದು. ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಒಳ್ಳೆಯದಿಲ್ಲ. ಕೃತ್ತಿಕಾ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಇನ್ನು 21ನೇ ತಾರೀಕು ಸೋಮವಾರ. ಇದೇ 20ನೇ ತಾರೀಕು ಇನ್ನೊಂದು ಅಲ್ಲಿ ಖಗೋಳದ ಘಟನೆ ನಡೆಯುವಂಥದ್ದು. ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ. ಅಂದರೆ ಇದು 20 ಮತ್ತು 21ರ ಮಧ್ಯದಲ್ಲಿ ಬರುತ್ತೆ. 20ನೇ ತಾರೀಕು ಅಲ್ಲಿ ಸಾಯಂಕಾಲದಲ್ಲಿ ಈ ಮಂಗಳನ ಒಂದು ಪರಿವರ್ತನೆ ಆಗುವಂಥದ್ದು. ಅಲ್ಲಿ ಮಂಗಳನು ಆತನು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಂಗಳನ ಒಂದು ಪ್ರವೇಶ ಕಟಕ ರಾಶಿಗೆ ಪ್ರವೇಶ ಆಗುತ್ತೆ. ಆ ಮಂಗಳನು ಕಟಕ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಅಲ್ಲಿ ಅನೇಕ ರೀತಿಯ ಒಂದು ಘಟನೆಗಳು ಜರುಗುವಂಥದ್ದು. ಆತನಿಗೆ ವಕ್ರಗತಿ ಸಹ ಬರಲಿದೆ. ಮೊದಲು ರುಜಿಗತಿಗೆ ಬರ್ತಾನೆ, ಆಮೇಲೆ ಆತನು ವಕ್ರಗತಿಗೆ ಬರುವಂಥದ್ದೆಲ್ಲ ಸಂಭವಗಳಿರ್ತವೆ. ಹಾಗಾಗಿ ಅಲ್ಲಿ ಆ ಒಂದು ಕುಜನ ಕಟಕದ ಬರುವಂಥ ಒಂದು ವಿವರವಾದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಅದನ್ನು ಕುಜನ ಕಟಕ ಪ್ರವೇಶದ ಒಂದು ಅಕ್ಟೋಬರ್ 20ರಂದು ಆಗುವಂಥ ಈ ಕಟಕ ಪ್ರವೇಶದ ಒಂದು ಪರಿಣಾಮವನ್ನು ವೀಕ್ಷಿಸಿಕೊಳ್ಳಿ. ಜಾಗತಿಕವಾಗಿಯೂ 12 ರಾಶಿಗಳ ಮೇಲೆವಾಗಿಯೂ ಭಾಳಷ್ಟು ಈ ಕುಜನ ಪರಿಣಾಮಗಳು ಬೀರ್ತವೆ. ಇದು 20ನೇ ತಾರೀಕಿಗೆ ಆ ಕುಜನ ಪರಿವರ್ತನೆ ಆಗುವಂಥದ್ದು. ಇನ್ನು 21 ಸೋಮವಾರ ಅಲ್ಲಿ ಆಶ್ವೀಜ ಬಹುಳ ಚೌತಿ ಉಪರಿ ಪಂಚಮಿ ತಿಥಿ ಇರುತ್ತೆ. ಇದನ್ನು ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಅಮೃತ ಸಿದ್ಧಿ ಯೋಗ ಅಂತ ಏರ್ಪಡುತ್ತೆ. ಇದನ್ನು ಅಮೃತ ಸಿದ್ಧಿ ಯೋಗ ದಿನವಿಡೀ ಇರೋದ್ರಿಂದ ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಪಂಚಮಿ ಜೊತೆಗೆ ರೋಹಿಣಿ ನಕ್ಷತ್ರ ಉಪರಿ ಮೃಗಶಿರ ಇರುತ್ತೆ. ಅಂದರೆ ಚತುರ್ಥಿ ಉಪರಿ ಪಂಚಮಿ ಜೊತೆಗೆ ರೋಹಿಣಿ ಉಪರಿ ಮೃಗಶಿರ ನಕ್ಷತ್ರ, 2 ತಿಥಿ ಮತ್ತು ಈ ನಕ್ಷತ್ರಗಳು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ, ಆರಂಭಗಳಿಗೆ, ಕೊಡುಕೊಳ್ಳುವ ವ್ಯವಹಾರಗಳಿಗೆ, ಮದುವೆ ಮುಂಜಿ ಅಥವಾ ಇನ್ನಿತರ ಯಾವುದೇ ವ್ಯವಹಾರಗಳಿಗೆ ಅಥವಾ ಒಪ್ಪಂದ ಸಹಿ ಮಾಡೋದು, ಮನೆ ಕೊಳ್ಳೋದು, ಅಗ್ರಿಮೆಂಟ್ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು ಮುಂತಾದ ಹಲವಾರು ವಿಚಾರಗಳಿಗೆ ಈ ಉತ್ತಮ ದಿನ ಆಗಿರುತ್ತೆ. ವರಿಯಾನ ಯೋಗ ಬಾಲವಕರಣ ಇರುವಂಥದ್ದು. ಈ ದಿನ ಬಹಳಷ್ಟು ಶುಭ ದಿನ ಆಗಿರುತ್ತೆ. ಇದನ್ನು ಅಮೃತ ಸಿದ್ಧಿ ಯೋಗ ಇರೋ ಕಾರಣ ಯಾವುದೇ ರೀತಿಯ ಒಂದು ಉತ್ತಮ ಕಾರ್ಯಗಳಿಗೆ ಇದನ್ನು ಬಳಸ್ಬೋದಾಗಿದೆ. 21ನೇ ತಾರೀಕು ಸೋಮವಾರವನ್ನು. ಇನ್ನು 22ನೇ ತಾರೀಕು ಮಂಗಳವಾರ. ಆ ದಿನ ಪಂಚಮಿ ಉಪರಿ ಷಷ್ಠಿ ತಿಥಿ ಇರುತ್ತೆ. ಬಹುಳ ಪಂಚಮಿ ಜೊತೆಗೆ ಉಪರಿ ಷಷ್ಠಿ, ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರಗಳು ಜೊತೆಗಿರುವಂಥ ದಿನ. ಅಂದರೆ ಬೆಳಗ್ಗೆ ಮೃಗಶಿರ ನಕ್ಷತ್ರ, ಆ ಬಳಿಕ ಅಲ್ಲಿ ಆರ್ದ್ರ ನಕ್ಷತ್ರ ಆರಂಭ ಆಗುವಂಥದ್ದು. ಜೊತೆಗೆ ಈ ದಿನ ಪರಿಘ ಯೋಗ ತೈತಿಲಕರಣ ಇರುವಂಥ ದಿನ. ಈ ದಿನ ಯಮಘಂಟ ಯೋಗ ಇರುವ ಕಾರಣ ಯಾವುದೇ ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ. ಈ ದಿನ ಯಮಘಂಟ ಯೋಗ ಅಂತ ನಿರ್ಮಾಣ ಆಗುತ್ತೆ. ಹಾಗಾಗಿ ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮವಾದ ದಿನ ಇರೋದಿಲ್ಲ. ಯಾವುದೇ ರೀತಿಯ ಒಂದು ಹೊಸದರ ಆರಂಭಕ್ಕಾಗಲಿ, ಕೊಡುಕೊಳ್ಳುವ ಹೊರಕ್ಕೆ ದೊಡ್ಡ ಮೊತ್ತದ ಏನಾದರೂ ಒಂದು ಪ್ರಮಾಣದ ರಿಜಿಸ್ಟ್ರೇಷನ್ ಇತ್ಯಾದಿಲ್ಲ ಮಾಡಲಿಕ್ಕೆ ಅಷ್ಟೇನೂ ಉತ್ತಮವಾದ ದಿನ ಆಗಿ ಇರೋದಿಲ್ಲ. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಇನ್ನು 23ನೇ ತಾರೀಕು ಬುಧವಾರ.
ಅದು ಆಶ್ವೀಜ ಬಹಳ ಸಪ್ತಮಿ ತಿಥಿ, ಆರಿದ್ರ ನಕ್ಷತ್ರ ಜೊತೆಗೆ ಪುನರ್ವಸು ನಕ್ಷತ್ರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರ ಇರುವಂಥ ದಿನ. ಈ ದಿನ ವಿಶೇಷವಾಗಿ ಅಲ್ಲಿ ಒಂದು ಸ್ವಾತಿ ಮಳೆ ಆರಂಭವಾಗುವಂಥದ್ದು. ಈ ದಿನದಂದು ಸ್ವಾತಿ ಮಳೆ ಅಂತ ಆರಂಭವಾಗುತ್ತೆ. ಮಳೆ ನಕ್ಷತ್ರ ಬದಲಾಗುತ್ತೆ ಎಂದು ಅಲ್ಲಿ ಸೂರ್ಯನ ಪ್ರವೇಶ ಅಲ್ಲಿ ಸ್ವಾತಿ ನಕ್ಷತ್ರಕ್ಕೆ ಆರೋ ಕಾರಣ ಅದಕ್ಕೆ ಮಳೆ ನಕ್ಷತ್ರ ಎಂಬ ಒಂದು ಪ್ರತೀತಿ ಇರುತ್ತೆ. ಸ್ವಾತಿ ಮಳೆಗೆ ನರಿ ವಾಹನ ಅಂತ ಕೊಟ್ಟು ಬರುತ್ತೆ. ನರಿ ವಾಹನ ಆಗೋದ್ರಿಂದ ಅಲ್ಲಿ ಹಗಲು ಹೊತ್ತು ಅಷ್ಟು ಮಳೆ ಆಗೋದಿಲ್ಲ, ರಾತ್ರಿ ಕಾಲದಲ್ಲಿ ಅಷ್ಟು ಮಳೆ ಆಗುವಂಥದ್ದು. ಯಾಕಂದರೆ ನರಿ ಅನ್ನೋದು ಅದು ನಿಶಾಚರಿ ಪ್ರಾಣಿ. ಹಗಲು ಹೊತ್ತಲ್ಲಿ ಅದು ಬಿಲದಲ್ಲಿ ಇರುತ್ತೆ, ರಾತ್ರಿ ಹೊತ್ತಲ್ಲಿ ಅದು ಆಚೆ ಬರುವಂಥದ್ದು. ಹಾಗಾಗಿ ರಾತ್ರಿ ಕಾಲದಲ್ಲಿ ಸ್ವಲ್ಪ ಹೆಚ್ಚು ನರಿ ವಾಹನವಾಗಿ ಬರೋದ್ರಿಂದ ರಾತ್ರಿ ಕಾಲದಲ್ಲಿ ಸ್ವಲ್ಪ ಮಳೆಗಳಾಗುವಂಥದ್ದು. ಜೊತೆಗೆ ಸ್ವಾತಿಯ ಮಳೆಗೆ ತನ್ನದಾದ ಮಹತ್ವ ಇರುತ್ತೆ. ಸ್ವಾತಿಯ ಮಳೆ ಮುತ್ತಿನ ಮಳೆ ಅಂತ ಅನ್ನೋದಕ್ಕೆ ಬಹಳಷ್ಟೊಂದು ಒಂದು ಆದ್ಯತೆ ಇರುತ್ತೆ. ಇದು ಒಂದು ಹದವಾಗಿ ಬರುತ್ತೆ, ಇದು ಜಾಸ್ತಿ ಏನು ಹೆಚ್ಚಾಗಿ ಬರೋದಿಲ್ಲ. ಜೊತೆಗೆ ಆ ಒಂದು ಬೆಳೆಗಳಿಗೆ ಆವಾಗ ಅಲ್ಲಿ ಬೆಳೆಗಳು ತೆನೆ ಕಟ್ಟುವಂಥ ಸಮಯದಲ್ಲಿ, ಜೊತೆಗೆ ಬೆಳೆಗಳು ಕಾಯಿ ಕಟ್ಟುವಂಥ ಸಮಯದಲ್ಲಿ ಅವೆಲ್ಲ ಈಗ ಈ ಸ್ವಾತಿ ಮಳೆ ಬರೋದ್ರಿಂದ ಹೆಚ್ಚು ಒಂದು ತಂಪಿನ ವಾತಾವರಣ ಇರುವಂಥದ್ದು ಈ ಸ್ವಾತಿ ಮಳೆ ಅಂತ ಬರೋದು. ಜೊತೆಗೆ ಈ ದಿನ ಶಿವಯೋಗ ಭದ್ರಕರಣ ಅನ್ನುವಂಥದ್ದು. ಈ ದಿನ ಶುಭ ದಿನ ಆಗಿರುತ್ತೆ. ಸಪ್ತಮಿ ತಿಥಿ ಬುಧವಾರ, ಜೊತೆಗೆ ಅಲ್ಲಿರುವಂತಹ ಆ ಒಂದು ನಕ್ಷತ್ರಗಳ ಸಂಯೋಜನೆ ಆರಿದ್ರ ಮತ್ತು ಪುನರ್ವಸು ನಕ್ಷತ್ರ ಮತ್ತು ಶಿವಯೋಗ ಭದ್ರಕರಣ ಆಗಿರೋದ್ರಿಂದ ಯಾವುದೇ ಶುಭ ಕಾರ್ಯಗಳಿಗೆ ಒಪ್ಪಂದ ಸಹಿ ಮಾಡಲಿಕ್ಕೆಲ್ಲ ಉತ್ತಮ ದಿನ ಆಗಿರುತ್ತೆ. ಇನ್ನು 20ನೇ ತಾರೀಕು 24 ಗುರುವಾರ ಅಲ್ಲಿ ವಿಶೇಷವಾಗಿ ಅಷ್ಟಮಿ ತಿಥಿ ಬರುವಂಥದ್ದು. ಬಹುಳ ಅಷ್ಟಮಿ ತಿಥಿ ಪುನರ್ವಸು ಉಪರಿ ಪುಷ್ಯ ನಕ್ಷತ್ರ ಇರುವಂಥದ್ದು. ಪುನರ್ವಸು ಉಪರಿ ಪುಷ್ಯ ನಕ್ಷತ್ರ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ. ಈ ದಿನ ಒಂದು ಅಲ್ಲಿ ಹಾಸನಾಂಬೆಯ ದರ್ಶನ ಆರಂಭವಾಗುವಂಥದ್ದು. ಹಾಸನಾಂಬೆ ಅನ್ನೋದು ಒಂದು ವರ್ಷಕ್ಕೆ ಒಂದು ಬಾರಿ ತೆಗೆಯುವಂತಹ ಪದ್ಧತಿ ಇರುವಂಥದ್ದು. ಅಲ್ಲಿ ಹಾಸನಾಂಬೆಯ ಒಂದು ಬಾಗಿಲು ತೆರೆಯುವಂಥದ್ದು ದರ್ಶನ ಆರಂಭ ಆಗುವಂಥ ದಿನ ಆಗಿರುತ್ತೆ. ಜೊತೆಗೆ ಈ ದಿನ ಗುರುವಾರದಂದು ಪುಷ್ಯ ನಕ್ಷತ್ರ ಸಹ ಮಧ್ಯಾಹ್ನದಲ್ಲಿ ಬರೋದ ಕಾರಣ ಗುರು ಪುಷ್ಯಾಮೃತ ಯೋಗ ನಿರ್ಮಾಣ ಆಗುತ್ತೆ. ಈ ಗುರು ಪುಷ್ಯಾಮೃತ ಯೋಗವು ಯಾವುದೇ ರೀತಿಯ ಒಪ್ಪಂದಕ್ಕೆ ಸಹಿ ಮಾಡಲಿಕ್ಕೆ ಅಥವಾ ಯಾವುದೇ ಕೊಡುಕೊಳ್ಳುವ ವ್ಯವಹಾರಗಳಿಗೆ, ಜೊತೆಗೆ ವಿಶೇಷವಾಗಿ ಚಿನ್ನ ಅಥವಾ ಚಿನ್ನ ಆಭರಣಗಳನ್ನು ಕೊಳ್ಳಲಿಕ್ಕೆ ಒಂದು ಉತ್ತಮವಾದ ಒಂದು ಈ ದಿನ ಅಂದರೆ ಪ್ರತೀತಿ ಇರುತ್ತೆ. ಹಾಗಾಗಿ ಇದು ಅಂಥದ್ದೆಲ್ಲ ಮಾಡ್ಬೋದಾಗಿದೆ. ಉತ್ತಮವಾದ ದಿನ 20ನೇ ತಾರೀಕು 24 ಗುರುವಾರ. ಇನ್ನು 25 ಶುಕ್ರವಾರ ಬಹುಳ ನವಮಿ, ಆಶ್ವೀಜ ಬಹುಳ ನವಮಿ. ಈ ದಿನ ಪುಷ್ಯ ನಕ್ಷತ್ರ ಇರುವಂಥದ್ದು, ಸಾಧ್ಯ ಯೋಗ ತೈತಿಲಕರಣ ಇರುವಂಥ ದಿನ ಆಗಿರುತ್ತೆ. ಈ ದಿನ ಅಷ್ಟೇನೋ ಶುಕ್ರವಾರ ಆಗಿದ್ದರೂ ಈ ದಿನ ಮೃತ್ಯುಯೋಗ ನಿರ್ಮಾಣ ಆಗುತ್ತೆ. ಮೃತ್ಯುಯೋಗ ನಿರ್ಮಾಣ ಆಗೋ ಕಾರಣ ಈ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೇನು ಉತ್ತಮ. ಆದರೂ ಬೆಳಗ್ಗೆ ಸುಮಾರು 7 ಗಂಟೆ 30 ನಿಮಿಷದ ಬಳಿಕ ಅಲ್ಲಿ ಮೃತ್ಯುಯೋಗ ನಿರ್ಮಾಣ ಆಗೋ ಕಾರಣ ಅಲ್ಲಿ ದಿನವೆಡೆ ಸಾಯಂಕಾಲದವರೆಗೆ ಇರೋ ಕಾರಣ ಯಾವುದೇ ರೀತಿಯ ಉತ್ತಮವಾದ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಅಥವಾ ಯಾವುದೇ ರೀತಿಯ ಹೊಸದರ ಆರಂಭಕ್ಕೆ ಅಷ್ಟೇನು ಉತ್ತಮವಾದ ಅವಕಾಶಗಳು ಬರೋದಿಲ್ಲ. ಮೃತ್ಯುಯೋಗದಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಇನ್ನು 26ನೇ ತಾರೀಕು ಶನಿವಾರ ದಶಮಿ ತಿಥಿ, ಬಹುಳ ದಶಮಿ ತಿಥಿ, ಆಶ್ಲೇಷ ನಕ್ಷತ್ರ, ಶುಭಯೋಗ ವಣಿಕರಣ ಇರುವಂಥ ಶುಭ ದಿನ ಆಗಿರುತ್ತೆ. ಸಾಮಾನ್ಯವಾಗಿ ವ್ಯಾಪಾರ ಒಪ್ಪಂದ ಸಹಿ ಮಾಡೋದು, ಕೊಡುಕೊಳ್ಳೋದು ಇನ್ನಿತರ ವಿಚಾರಗಳಿಗೆ ಶನಿವಾರ ಆಗಿದ್ದರೂ ಅಲ್ಲಿ ದಶಮಿ ಮತ್ತು ಆಶ್ಲೇಷದ ಒಂದು ಕಾರಣವಾಗಿ ಆ ದಿನವು ಸಾಮಾನ್ಯವಾಗಿ ಯಾವುದೇ ರೀತಿಯ ವ್ಯಾವಹಾರಿಕ ವಿಚಾರಗಳಿಗಾಗಿ ಅಥವಾ ಒಪ್ಪಂದ ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಮತ್ತು ಇನ್ನಿತರ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಶನಿವಾರ ಆಗಿರೋದು ವಿಶೇಷವಾಗಿ ಆಂಜನೇಯನ ಭಕ್ತಿ, ಹನುಮಾನ್ ಭಕ್ತಿ, ಅಶ್ವತ್ಥ ವೃಕ್ಷದ ಅಥವಾ ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು, ಮಾರುತಿ ಮಂದಿರಗಳ ಸಂದರ್ಶನ ಮಾಡುವಂಥದ್ದು, ಹನುಮಾನ್ ಗುಡಿಗಳಲ್ಲಿ ಏನಾದರೂ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು, ಶನಿ ಮಹಾತ್ಮರ ಆಲಯಗಳ ಸಂದರ್ಶನ ಮಾಡುವಂಥದ್ದು, ಶನಿ ಮಹಾತ್ಮರಿಗೆ ಎಳ್ಳು ಬತ್ತಿ ಹಚ್ಚುವಂಥದ್ದು, ಯಾವುದೇ ರೀತಿಯ ದಾನ ಧರ್ಮ ಪರಿಹಾರಾಧಿಕಾರಿ ಇತ್ಯಾದಿ ಮಾಡಲಿಕ್ಕೆ ಈ ಬಹುಳ ದಶಮಿ ಬಂದಂಥ ಶನಿವಾರ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರುವಂಥ ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾಯಿತು. ಈ ವಾರದಲ್ಲಿ ನಡೆಯುವಂಥ ಖಗೋಳದ ವಿಶೇಷ, ಅಲ್ಲಿ ಕುಜನು ಕಟಕಕ್ಕೆ ಪ್ರವೇಶದಿಂದ ಅದಕ್ಕೆ ವಿಶೇಷವಾದ ಮಹತ್ವ ಇರುತ್ತೆ. ಆ ಕುಜನ ಕಟಕ ಪ್ರವೇಶದ ವಿಚಾರದ ಒಂದು ಪ್ರತ್ಯೇಕ ವಿಡಿಯೋನ ನೀವು ಗಮನಿಸಿಕೊಂಡು ಅದನ್ನು ವೀಕ್ಷಿಸಿಕೊಳ್ಳಿ. ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸೋಮವಾರ 2 ದಿನಗಳು ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹದ ಕೊರತೆ ಇರೋ ಕಾರಣ ಆ ದಿನ ಸ್ವಲ್ಪ ಕಷ್ಟ ನಷ್ಟಗಳ ಒಂದು ಸಾಧ್ಯತೆ ಇರುತ್ತೆ. ಭಾನುವಾರ ಹಾಗೂ ಸೋಮವಾರ 2 ದಿನಗಳಲ್ಲಿ 20-21ರಂದು ಸ್ವಲ್ಪ ಏನಾದರೂ ನಿಮಗೆ ಹಣಕಾಸಿನ ತೊಂದರೆಗಳು ಬರುವಂಥದ್ದು, ಕಷ್ಟ ನಷ್ಟಗಳು ಆಗುವಂಥದ್ದು, ಜೊತೆಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಆಕಸ್ಮಿಕವಾಗಿ ನಿಮಗೆ ಮೋಸಗಳಾಗುವಂಥದ್ದು, ಈ ರೀತಿ ಮೋಸ ವಂಚನೆ ನಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ಪ್ರಯಾಣದಲ್ಲಿ ಆಗಲಿ ಅಥವಾ ಇನ್ನಿತರ ಏನಾದರೂ ನೀವು ನಿಮ್ಮ ದೈನಂದಿನ ವಿಚಾರದಲ್ಲಾಗಲಿ ನಿಮ್ಮ ಒಂದು ಅಮೂಲ್ಯವಾದ ವಸ್ತುಗಳನ್ನು, ಒಡವೆಗಳನ್ನು ಅಥವಾ ಸ್ಮಾರ್ಟ್ಫೋನ್ ಯಾವುದಿರಲಿ ಅದರ ಬಗ್ಗೆ ಕಾಳಜಿ ಬೇಕು. ಅದು ನಿಮ್ಮ ಕೈಯಿಂದನೇ ಅದು ಮಿಸ್ ಆಗುವಂಥದ್ದಾಗಲಿ ಅಥವಾ ಕಳೆದು ಹೋಗುವಂಥದ್ದಾಗಲಿ ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಬೇಕು. ಪ್ರಯಾಣ ಕಾಲದಲ್ಲಾಗಲಿ ಅಥವಾ ಈ ಗಾಡಿಗಳನ್ನು ಓಡಿಸುವಾಗ ಸ್ಕೂಟರ್ ಅಥವಾ ಕಾರುಗಳನ್ನು ಯಾವುದನ್ನು ರೈಡ್ ಮಾಡುವಾಗ ಡ್ರೈವಿಂಗ್ ಮಾಡುವಾಗ ಎಚ್ಚರಿಕೆ ಹೆಜ್ಜೆಬೇಕು. ಅದರಲ್ಲಿ ಒಂದು ಸಣ್ಣ ಪುಟ್ಟ ಏನಾದರೂ ಅವಘಡಗಳು ಆಗುವಂಥ ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಭಾನುವಾರ ಸೋಮವಾರ ಈ ಮೇಷರಾಶಿಯವರಿಗೆ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಕಷ್ಟ ನಷ್ಟಗಳ ಸಾಧ್ಯತೆ, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಆತಂಕ ಬೇಜಾರಾಗುವಂಥ ಘಟನೆಗಳು, ಜೊತೆಗೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಸ್ವಲ್ಪ ಹಿನ್ನಡೆ ಅಥವಾ ಸ್ಲೋನೆಸ್ಗಳು ಕಾಣಿಸ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಬೇಕಾಗುತ್ತೆ.
ಇನ್ನು ಆ ಬಳಿಕ ಮಂಗಳವಾರ ಬುಧವಾರ 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಅನೇಕ ರೀತಿಯ ಲಾಭಗಳಾಗುವಂಥದ್ದು, ಹಣಕಾಸಿನ ಹರಿವು ಉತ್ತಮ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯ ಬೇಗನೆ ಆಗುವಂಥದ್ದು, ಜೊತೆಗೆ ಬಂಧುಗಳ ಅಥವಾ ಮಿತ್ರರಿಂದ ಸಹಾಯಗಳು ಸಿಗುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅವೆಲ್ಲ ಈಗ ನಿಮಗೆ ಪರವಾಗಿ ಬೇಗನೆ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು 22, 23ರಂದು ನಿಮಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿದ್ದರೆ ಏನಾದರೂ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಜಾಬ್ ಸಿಗೋದ್ರಿಂದ ಅವಕಾಶ ಇದೆ. ಅಥವಾ ನಿಮಗೇನಾದರೂ ಆ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಈಗಾಗಲೇ ನೀವೇನಾದರೂ ಯಾವುದಕ್ಕೂ ಪ್ರಯತ್ನ ಮಾಡಿದ್ರೆ ಅದು ಮೇಲಾಧಿಕಾರಿಗಳಿಂದ ನಿಮಗೆ ಅದು ಸ್ಯಾಂಕ್ಷನ್ ಆಗುತ್ತೆ. ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು 22, 23ರಂದು ಜರಗಲಿವೆ ಮೇಷರಾಶಿಯವರಿಗೆ. ಆ ಬಳಿಕ 24, 25 24, 25ರಲ್ಲಿ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ಆ ಗುರುವಾರ ಮತ್ತು ಶುಕ್ರವಾರ ನಿಮಗೆ ಕೆಲವೊಮ್ಮೆ ಬಂಧುಗಳ ಜೊತೆಗೆ ಮಾತಿನ ಕಲಹ, ಮಿತ್ರರ ಜೊತೆಗೆ ಕಲಹ ಬರುವಂಥದ್ದು, ಬಂಧುಗಳು ವಿರೋಧ ಮಾಡುವಂಥದ್ದು, ಅಥವಾ ಈ ಭೂಮಿಯ ವಿಚಾರನೋ ಹಣಕಾಸಿನ ವಿಚಾರನೋ ನಿಮ್ಗೆ ಏನಾದರೂ ಅವರ ಮಧ್ಯೆ ಏನಾದರೂ ವಾಗ್ವಾದಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನೀವೇನಾದರೂ ಆಡಿದ ಮಾತು ಅವರಿಗೆ ಒಂದು ಅಪತ್ಯಾಗಿ ಅವರು ನಿಮ್ಮ ಮೇಲೆ ವಿರುದ್ಧವಾಗಿ ಏನಾದರೂ ಸಂಚುಗಳನ್ನು ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ವಾಗ್ವಾದದ, ಕಲಹದ ಘಟನೆ, ಆತಂಕದ ಘಟನೆ ಜರುಗುತ್ತೆ. ಇದು ನಿಮ್ಮ ಮನೆಯ ಹಿರಿಯರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು, ತಂದೆನೋ ತಾಯಿನೋ ಅತ್ತೆನೋ ಮಾವನವರಿಗೆ ಆರೋಗ್ಯ ಸಮಸ್ಯೆ ಬಂದು ಅದರಿಂದಲೂ ನಿಮಗೆ ಸ್ವಲ್ಪ ಚಿಂತೆ, ಆತಂಕಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸರ್ಕಾರದ ಕೆಲಸದಲ್ಲಿ ಏನಾದರೂ ಅಥವಾ ಹಿನ್ನಡೆ ಆಗ್ಬೋದು, ಅಥವಾ ಸರ್ಕಾರದ ಯಾವುದೇ ಸಂಸ್ಥೆಗಳಿಂದ ನಿಮಗೆ ನೋಟಿಸ್ಗಳಾಗಲಿ, ದಂಡನೆ ಅಥವಾ ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ. ಹಾಗಾಗಿ 24, 25ರಲ್ಲಿ ಎಚ್ಚರ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೊನೆಯ ದಿನ ಶನಿವಾರ ಸಾಮಾನ್ಯ ದಿನ ಆಗಿರುತ್ತೆ. 26ನೇ ತಾರೀಕು ಶನಿವಾರ ನಿಮಗೆ ಸಾಮಾನ್ಯ ದಿನ. ಯಾವುದೇ ರೀತಿಯ ಹೆಚ್ಚಿನ ಅಡೆತಡೆಗಳಿಲ್ಲ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಕೆಲವೊಂದು ಮಾತಿನ ವಿಚಾರ ಜಗಳಗಳು ಬರ್ಬೋದು. ವಿಶೇಷವಾಗಿ ಕಿರಿಯರಿಂದ ನಿಮಗೆ ಮಾತಿನ ಜಗಳ, ನಿಮ್ಮದೇ ಸ್ವಂತ ಮಕ್ಕಳಿರ್ಬೋದು ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳಿರ್ಬೋದು. ಹಾಗೆ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ನಾವು ಸ್ವಲ್ಪ ಮಾತಿನ ಚಕಮಕಿ, ಅವಮಾನಗಳು ಆಗುವಂಥ ಘಟನೆಗಳು ಜರಬಹುದು. ಅಷ್ಟೇ ಹೊರತು ಅದು ನಿಮಗೆ ಈ ಶನಿವಾರದಂದು ಹಣಕಾಸು, ಆರೋಗ್ಯ ಅಥವಾ ನಿಮ್ಮ ವ್ಯಾಪಾರ, ಉದ್ಯೋಗದೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ ಕೇವಲ ಈ 2 ದಿನಗಳಂದರೆ 22, 23 ಆ ಮಂಗಳವಾರ ಬುಧವಾರ ಅಷ್ಟೇ ನೀವು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 22, 23 ಅಲ್ಲಿ ಚಂದ್ರ ಅನುಗ್ರಹವಂಥ ದಿನದಿಂದ 2 ದಿನ ಅಷ್ಟೇ ಬಂದಿದೆ. ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ, ಈ ವಾರದಲ್ಲಿ ನಿಮಗೆ ಬೇರೆ ಗ್ರಹಗಳ ಅನುಗ್ರಹ ಕಡಿಮೆ ಇರುತ್ತೆ. ಆಗಲೇ ನಿಮಗೆ ಗೊತ್ತಿರುವಂತೆ ಗುರುವಿಗೆ ವಕ್ರಗತಿ ಬಂದು ಗುರುಬಲ ಇದ್ದರೂ ನಿಮಗೆ ಅದು ಇದ್ದೂ ಇಲ್ಲದಂತೆ ಆಗುತ್ತೆ. ಜೊತೆಗೆ ಶನಿ ಮಹಾರಾಜರು ನಿಮಗೆ ಬಲ ಇದ್ದರು, ಅವರಿಗೆ ವಕ್ರಗತಿ ಅವರೊಂದು ಅಷ್ಟು ನಿಮಗೆ ಏನು ಉತ್ತಮವಾದ ಫಲ ಬರ್ತಾಯಿಲ್ಲ. ಇನ್ನಲ್ಲದೆ ನಿಮಗೆ ಸೂರ್ಯ ಆಗಲಿ, ಮಂಗಳ ಆಗಲಿ, ಬುಧ ಆಗಲಿ ಈ ವಾರದಲ್ಲಿ ಅಷ್ಟೇನು ಉತ್ತಮ ಫಲ ಕೊಡ್ತಾಯಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಹೆಚ್ಚಿನ ಬೆಂಬಲ ಕೊಡೋದು ಕೇವಲ ಶುಕ್ರ ಮತ್ತು ಈ ಒಂದು ಕೇತುವಿನಿಂದ. ಹಾಗೆ ಶುಕ್ರ ಮತ್ತು ಕೇತುವಿನ ಬೆಂಬಲ ಅಷ್ಟಿರುತ್ತೆ. ಹಾಗಾಗಿ ಶುಕ್ರನ ಬಣ್ಣವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ನೇ ವಾರದಲ್ಲಿ ಬಳಸ್ಕೊಳ್ಬೋದು. ಇನ್ನು ಕೇತುವಿನ ವರ್ಣವಾದ ಮಿಶ್ರ ವರ್ಣ ಅಂದರೆ ಮಿಕ್ಸ್ ಕಲರ್ ಅಂತ, ಆ ಮಿಶ್ರ ಬಣ್ಣ ಅಥವಾ ಮಿಕ್ಸ್ ಕಲರ್ ನಮ್ಮ ಜೊತೆಗೆ ಸಂಖ್ಯೆ 7 ಕೇತುವಿನ ಸಂಖ್ಯೆಯನ್ನು ನೀವು ಬಳಸ್ಕೊಳ್ಬೋದು. ಹಾಗಾಗಿ 6 ಮತ್ತು 7 ವೈಟ್ ಮತ್ತು ಮಿಕ್ಸ್ ಕಲರ್ನ ಈ ವಾರದಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗಿರತಕ್ಕಂಥ ಗ್ರಹಗಳಿತ ಯಾವುದು ಹೆಚ್ಚಿನ ಬೆಂಬಲ ಇರೋದಿಲ್ಲ. ಈ ಉಳಿದ 6 ಗ್ರಹಗಳು ಅಥವಾ 7 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿರ್ತವೆ. ಹಾಗಾಗಿ ನೀವು ನವಗ್ರಹಗಳ ಸ್ತೋತ್ರನೋ ಅಥವಾ ಇನ್ನಿತರ ನಿಮ್ಮ ಕುಲದೇವತೆ, ಇಷ್ಟ ದೇವತೆ ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟಪಟ್ಟಂಥ ದೇವತಾ ಶ್ಲೋಕವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಅಲ್ಲಿ ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಯೋಗ ಇದೆ, ಲಾಭ ಯೋಗ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ದೀರ್ಘಕಾಲದಿಂದ ಕಾಣುತ್ತಿದ್ದ ಕನಸು ಏನಾದರೂ ಇವತ್ತು ನನಸಾಗುವಂಥ ಅವಕಾಶ. ಹಾಗಾಗಿ 20, 21 ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇರ್ತವೆ. ಚಂದ್ರನ ವಿಶೇಷವಾದ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಮಾಡಲಿದ್ದಾನೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳು ಈಗ ನಿಮಗೆ ನಿವಾರಣೆ ಆಗಲಿವೆ. ನಿರೀಕ್ಷಿತ ಹಾಗೂ ಅನಿರೀಕ್ಷಿತ 2 ರೀತಿಯ ಫಲಗಳು ನಿಮಗೆ ಈ ದಿನ ಕಂಡುಬರಲಿವೆ. ಹಾಗಾಗಿ 20, 21 ಈ ಭಾನುವಾರ, ಸೋಮವಾರ 2 ದಿನಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 22, 23 ಇದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕಾಗುತ್ತೆ. ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ವಹಿಸುವಂಥದ್ದು. ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ನೀವು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಕಳಪೆ ಅಥವಾ ಕಡಿಮೆ ಮೌಲ್ಯದ ವಸ್ತುವಿಗೆ ಹೆಚ್ಚಿನ ಬೆಲೆ ತೆತ್ತು ನೀವು ಅದರಲ್ಲಿ ಮೋಸ ಹೋಗುವಂಥದ್ದು ಇತ್ಯಾದಿಗಳು ಆಗುವಂಥದ್ದು. ಹಾಗಾಗಿ ಮಂಗಳವಾರ, ಬುಧವಾರದಂದು ಹಣಕಾಸು ಬಗ್ಗೆ, ಪಾವತಿ ಬಗ್ಗೆ, ಪೇಮೆಂಟ್ ಅಥವಾ ಏನಾದರೂ ಪರ್ಚೇಸ್ ಮಾಡೋ ಬಗ್ಗೆ ಸ್ವಲ್ಪ ಗಮನ ಹೆಚ್ಚಬೇಕು. ಅಲ್ಲಿ ನೀವು ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಯಂಕೃತವಾಗಿ ಅಪರಾಧ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಅದರ ಹೊರತು ನಿಮಗೆ ಆರೋಗ್ಯ, ವೃತ್ತಿ, ಉದ್ಯೋಗದಲ್ಲಿ ಏನೂ ತೊಂದರೆ ಇಲ್ಲ ಈ ಮಂಗಳವಾರ, ಬುಧವಾರದಂದು. ಇನ್ನು ಆ ಬಳಿಕ ಬರುವಂಥ ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ಬರ್ತಾಯಿದೆ. 24, 25 ಗುರುವಾರ, ಶುಕ್ರವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳೆಲ್ಲವೂ ಸಲೀಸಾಗಿ ಆಗಲಿವೆ.
ಅಂದುಕೊಂಡಂತೆ ನಿಮ್ಮ ಎಲ್ಲ ಒಂದು ದೈನಂದಿನ ದಿನಚರಿಗಳು ಹೆಚ್ಚಿನ ಒಂದು ಆದ್ಯತೆಯಿಂದ ಆಗುವಂಥದ್ದು. ನಿಮ್ಮ ಒಂದು ಏನಾದರೂ ಪರ್ಫಾರ್ಮೆನ್ಸ್ಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಬರುತ್ತೆ, ಅಥವಾ ನಿಮಗೇನಾದರೂ ಇನ್ಸೆಂಟಿವು ಇನ್ನೇನಾದರೂ ಬೆನಿಫಿಟ್ಗಳು ಅದು ಸಿಗಬೇಕಾಗಿದೆ ಮೇಲಧಿಕಾರಿಗಳಿಂದ ಆದರೆ ಚರ್ಚೆ ಮಾಡಿದಾಗ ಅವೆಲ್ಲ ಈಗ ಸ್ಯಾಂಕ್ಷನ್ ಆಗೋದಾಗಲಿ. ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುತ್ತೆ. 24-25 ಆ ಗುರುವಾರ ಶುಕ್ರವಾರ 2 ದಿನವೂ ನಿಮಗೆ ಅನೇಕ ರೀತಿಯ ಶುಭ ಸಮಾಚಾರಗಳನ್ನು ಶುಭ ಶಕುನಗಳನ್ನು ತಂದುಕೊಡಲಿದೆ. ಜೊತೆಗೆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು. ಜೊತೆಗೆ ಇನ್ನೇನಾದರೂ ಈ ವಿದ್ಯೆಗೆ ಸಂಬಂಧಪಟ್ಟ ಹೈಯರ್ ಸ್ಟಡಿಗೆ ಏನಾದರೂ ಪ್ರಯತ್ನ ಮಾಡಿದರೆ ಆ ಸ್ಟಡಿಗೆ ನಿಮಗೆ ಬೇಕಾದಂಥ ಸೀಟುಗಳು ಸಿಗುವಂಥದ್ದು. ಈ ರೀತಿ ಎಲ್ಲ ವರ್ಗದ ವೃಷಭ ರಾಶಿಯವರಿಗೆ 24-25 ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನ ಆಗಿದೆ. ಇನ್ನು ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ವಾರದ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು, ವಿಶೇಷವಾಗಿ ಮಾತು ನಡವಳಿಕೆ ಬಗ್ಗೆ. ಅಂದರೆ ಇಲ್ಲಿ ಜಗಳ ಬರುತ್ತೆ, ಕಲಹ ಬರುವಂಥ, ವಾಗ್ವಾದ ಬರುವಂಥ, ಅದು ಮನೆಯ ಸದಸ್ಯರ ಜೊತೆಗಿರ್ಬೋದು, ನಿಮ್ಮ ಮಿತ್ರರ ಜೊತೆಗಿರ್ಬೋದು, ಬಂಧುಗಳ ಜೊತೆಗಿರ್ಬೋದು, ಅಥವಾ ಅಪರಿಚಿತರ ಜೊತೆಗೂ ಸೇರ್ಬೋದು. ಯಾರ ಜೊತೆಗೂ ಇವತ್ತು ಕಲಹ ಅಥವಾ ವಾಗ್ವಾದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸನ್ನು ಸ್ವಲ್ಪ ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಅಂದರೆ ಅರ್ಜೆಂಟಾಗಿ ನೀವು ಅರ್ಜೆಂಟಲ್ಲಿ ಏನಾದರೂ ಒಂದು ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಎಲ್ಲದನ್ನು ಸ್ವಲ್ಪ ತಾಳ್ಮೆಯಿಂದ ಪರಿಶೀಲನೆ ಮಾಡಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವುದೇ ಪ್ರಮುಖವಾದ ಒಪ್ಪಂದ ಸಹಿ ಮಾಡಿದಾಗಲೇ ಅಗ್ರಿಮೆಂಟ್ ಮಾಡಿದಾಗಲೇ ಈ ದಿನ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ 2 ದಿನಗಳು ಅಂದರೆ ಭಾನುವಾರ ಸೋಮವಾರ ಹಾಗೂ ಮಧ್ಯದಲ್ಲಿ ಬರುವಂಥ ಗುರುವಾರ ಶುಕ್ರವಾರ, ಭಾನುವಾರ ಸೋಮವಾರ ಮತ್ತು ಗುರುವಾರ ಶುಕ್ರವಾರ 20-21 ಹಾಗೂ 24-25 ಎಂಬಂತಹ 4 ದಿನಗಳು ಅತ್ಯಂತ ಚಂದ್ರನ ಒಂದು ಉತ್ತಮವಾದ ಬಲ ಇರುವಂಥ ಶುಭ ದಿನಗಳಾಗಿವೆ. ಆ ಚಂದ್ರನ ಬಲವಂಥ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ವಿಶೇಷವಾಗಿ ರವಿಯ ಅನುಗ್ರಹ ನಿಮಗೆ ಆಗಲೇ 17ರಂದು ಆರಂಭವಾಗಿದೆ. ರವಿಯ ಅನುಗ್ರಹ ಇರುವ ಕಾರಣ ಈ ವಾರದಲ್ಲಿ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಮತ್ತು ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಕೆಲಸ ಇತ್ಯಾದಿ ಯಾವುದೇ ರೀತಿಯ ಈ ಸರ್ಕಾರ ಅಥವಾ ನ್ಯಾಯಾಲಯ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಈ ವಾರ ಪೂರ್ತಿ ಮಾಡ್ಬೋದು. ಅದರಲ್ಲಿ ನಿಮಗೆ ಯಶಸ್ಸು ಜಯ ಲಾಭಗಳು ಸಿಗಲಿವೆ. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 4, 5, 9 1, 2, 4, 5, 9 ಸಂಖ್ಯೆಯನ್ನು ಬಳಸ್ಬೋದು. ಈ ಬಾರಿ ನಿಮಗೆ ಒಂದು ರೀತಿಯ ಒಂದು ಅತ್ಯುತ್ತಮವಾದ ಒಂದು ಅದೃಷ್ಟದ ಅವಕಾಶ ಈ ವಾರದಲ್ಲಿದೆ. ಅಲ್ಲಿ ಒಂದು ಕಡೆಯಿಂದ ಸೂರ್ಯನ ಅನುಗ್ರಹ ಅಪರೂಪಕ್ಕೆ ಬರುವಂಥದ್ದು, ವರ್ಷದಲ್ಲಿ 2-3 ಬಾರಿ ಅಷ್ಟೇ ಬರುವಂಥದ್ದು. ಜೊತೆಗೆ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವಂಥದ್ದು ನಿಮಗೆ ಆ ಮಂಗಳನ ಅನುಗ್ರಹ. ಮಂಗಳನು ತೃತೀಯ ನಿಮಗೆ ಇದೆ 20ರಂದು ಬರಲಿದ್ದಾನೆ ಈ ತಿಂಗಳ. ಈಗ 20ನೇ ತಾರೀಕಿಗೆ ಯಾವಾಗ ಮಂಗಳನ ಚಲನೆ ಆಗುತ್ತೆ. ಹಾಗಾಗಿ ವಾರದ ಆರಂಭ ದಿನವೇ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಮಂಗಳಕರವಾಗಿರುತ್ತೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು ಕೊಡುವಂಥದ್ದು, ವಾಹನ ಕೊಳ್ಳಲಿಕ್ಕೆ ಅಥವಾ ಇನ್ನೇನಾದರೂ ಉದ್ಯೋಗಕ್ಕೆ ಪ್ರಯತ್ನ ಪಡಲಿಕ್ಕೆ ಎಲ್ಲದಕ್ಕೂ ಒಂದು ಅತ್ಯುತ್ತಮವಾದ ವಾರ ಆಗಿರುತ್ತೆ. ಸೂರ್ಯ ಮತ್ತು ಮಂಗಳರ ವಿಶೇಷವಾದ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಇದನ್ನು ತಪ್ಪದೇ ನೀವು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಪಂಚಗ್ರಹಗಳ ಬೆಂಬಲ ವಾರ ಪೂರ್ತಿ ಇದೆ. ಆ ವಾರದಲ್ಲಿ 4 ದಿನ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಇದು ಅಂಥ ಅವಕಾಶಗಳು ಮತ್ತೆ ಬರೋದಿಲ್ಲ. ಹಾಗಾಗಿ ಎಲ್ಲ ವೃಷಭ ರಾಶಿಯವರು ಈ ಒಂದು 4 ದಿನಗಳು ಅಲ್ಲದೆ ಈ ವಾರ ಪೂರ್ತಿ ಇರುವಂಥ ಶುಭ ಅವಕಾಶವನ್ನು ಬಳಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರ ಸೋಮವಾರ 2 ದಿನಗಳು ನಿಮಗೆ ಚಂದ್ರ ಬಲದ ಕೊರತೆ ಇರೋ ಕಾರಣ ಅಲ್ಲಿ ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥದ್ದು. ಭಾನುವಾರ ಸೋಮವಾರ ನಿಮಗೆ ಮನಸ್ಸಿಗೆ ಅಶಾಂತಿ ಮಾಡುವಂಥ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಜೊತೆಗೆ ಏನಾದರೂ ಒಂದು ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು, ಅಥವಾ ಮನೆಯ ಹಿರಿಯ ವ್ಯಕ್ತಿಗಳಾಗಲಿ ಅಥವಾ ಮನೆಯ ಯಾವುದೇ ಸದಸ್ಯರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ, ಎಲ್ಲವೂ ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು, ಅಥವಾ ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಮನಸ್ಸಿಗೆ ಆಘಾತವನ್ನು ಕೊಡುವ, ದುಃಖವನ್ನು ಬೇಜಾರನ್ನು ಕೊಡುವಂಥ ಘಟನೆಗಳು ಭಾನುವಾರ ಹಾಗೂ ಸೋಮವಾರ 20-21ರಂದು ಜರುಗಬಹುದಾದ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಹಣಕಾಸಿನ ಖರ್ಚನ್ನು ಸ್ವಲ್ಪ ಗಮನಿತ ಇಡಬೇಕು. ಯಾವುದೇ ರೀತಿಯ ಒಂದು ದೊಡ್ಡ ಮೊತ್ತದ ನಿರ್ಧಾರಗಳಿಗಾಗಲಿ ಅಥವಾ ಪ್ರಮುಖ ನಿರ್ಧಾರಗಳಿಗಾಗಿ ಈ ದಿನ ಅಷ್ಟೇನು ಉತ್ತಮವಾಗಿ ಇರುವುದಿಲ್ಲ. ಆ ಬಳಿಕ 22-23 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ ಬುಧವಾರ 2 ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು, ಇನ್ನು ನೀವು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ಪ್ರಮುಖವಾದ ಬದಲಾವಣೆಗಳಾಗುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮಗೆ ಸ್ವಲ್ಪ ಮುನ್ನಡೆ ಆಗುವಂಥದ್ದು, ಉತ್ತಮವಾದ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ಒಳ್ಳೆಯ ಶುಭ ಸಮಾರಂಭಗಳನ್ನು ಪಾಲ್ಗೊಂಡು ಉತ್ತಮವಾದ ಭೋಜನ ಇತ್ಯಾದಿಗಳನ್ನು ಸೇವಿಸಿ ಮನಸ್ಸು ಖುಷಿಯಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಅನುಭವಗಳು ಆಗ್ತವೆ. ಜೊತೆಗೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಮುನ್ನಡೆ ಹಾಗೂ ಸ್ಥಿರತೆಗಳು ಸಹ ಬರ್ತವೆ. ಮಹಿಳೆಯರು, ಗೃಹಿಣಿಯರಿಗೆ ಅಥವಾ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಸಹ ಇದು ಅತ್ಯುತ್ತಮ ಫಲವನ್ನು ಕೊಡುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ 22-23 ಮಂಗಳವಾರ ಬುಧವಾರ 2 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಮಿಥುನ ರಾಶಿಯವರು.
ಬಳಿಕ ಬರುವಂಥ 24-25 ಅಷ್ಟೇನು ಉತ್ತಮವಾಗಿಲ್ಲ. ಅಲ್ಲಿ ಗುರುವಾರ ಶುಕ್ರವಾರ 24-25ರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗುವಂಥದ್ದು, ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರ್ತದೆ. ತಲೆನೋವು, ಶೀತ, ನೆಗಡಿ, ಜ್ವರಗಳು ಬರ್ಬೋದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲು, ಹಲ್ಲು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು, ತೊಂದರೆಗಳು ಕಾಣಿಸುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಸೂಕ್ತವಾಗಿ ಚಿಕಿತ್ಸೆಯನ್ನು, ವೈದ್ಯರ ತಪಾಸಣೆಯನ್ನು ನೀವು ಮಾಡಬೇಕಾಗತ್ತೆ. ಅಲ್ಲದೆ ಹಣಕಾಸಿನ ಖರ್ಚು ವಿಪರೀತ ಆಗುತ್ತೆ. ಅನಿರೀಕ್ಷಿತ ಖರ್ಚುಗಳು ಬರುತ್ತದೆ, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಅದು ರಿಪೇರಿ ಅಂಥದ್ದು ಅಥವಾ ಆಸ್ಪತ್ರೆ ಅಂಥದ್ದು, ಔಷಧೋಪಚಾರಗಳು ಇಂಥದ್ದು ಅನಾವಶ್ಯಕ ಅಥವಾ ಅನಪೇಕ್ಷಿತ ಖರ್ಚುಗಳು ಸ್ವಲ್ಪ ಈ ದಿನ ಜಾಸ್ತಿ ಬರ್ತವೆ. ಆದಾಯ ಸ್ವಲ್ಪ ಕೊರತೆ ಆಗುತ್ತೆ. ಹಾಗಾಗಿ ಆರೋಗ್ಯ, ಹಣಕಾಸು ಮತ್ತು ಮಾತು ನಡವಳಿಕೆ ಬಗ್ಗೆ ತುಂಬ ಗಮನ ಬೇಕು 24-25ರಲ್ಲಿ. ಇನ್ನು ವಾರದ ಕೊನೆಯ ದಿನ ಬಹಳ ಉತ್ತಮವಾಗಿದೆ. ವಾರದ ಕೊನೆಯ ದಿನ ಶನಿವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ವಿಜಯ ಆಗುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಬಹುಮಾನ, ಸ್ಕಾಲರ್ಶಿಪ್ ಇತ್ಯಾದಿಗಳು ಸಿಗುವಂಥದ್ದು, ಅಥವಾ ಕೆಲವರಿಗೆ ಹೈಯರ್ ಎಜುಕೇಷನ್ಗೆ, ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು. ಇನ್ನು ಮನೆಯಲ್ಲಿ ಇರುವಂಥ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳ ಸಿದ್ಧತೆ ಮಾಡುವಂಥ ಪ್ರಸಂಗ, ಅಥವಾ ಮನೆಯಲ್ಲಿ ಏನಾದರೂ ನಿಮಗೆ ಆಪ್ತವಾದ ಬಂಧುಗಳ ಆಗಮನ ಮನಸ್ಸಿಗೆ ಖುಷಿಯಾಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು ಈ ಶನಿವಾರದಂದು 26ನೇ ತಾರೀಕಂದು ಈ ಮಿಥುನ ರಾಶಿಯವರಿಗೆ ಒದಗಿ ಬರಲಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಚಂದ್ರನ ಅನುಗ್ರಹವಿರುವಂಥ 3 ದಿನಗಳು ಅಂದರೆ 22, 23, 26 ಈ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಂಗಳವಾರ, ಬುಧವಾರ ಹಾಗೂ ವಾರದ ಕೊನೆಯ ದಿನ ಶನಿವಾರ, ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಬಣ್ಣವನ್ನು ವಾರ ಪೂರ್ತಿ ಬಳಸುವುದು. ಗ್ರೇ ಅಂದರೆ ನಿಮಗೆ ಅಲ್ಲಿ ರಾಹುವಿನ ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಗ್ರೇ ಅಥವಾ ಬೂದು ಬಣ್ಣವನ್ನು, ಜೊತೆಗೆ ಸಂಖ್ಯೆ 4 ವಾರ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಸ್ನೋತ ಹಿಮದ ಬಣ್ಣವನ್ನು ಚಂದ್ರ ಅನುಗ್ರಹ ಇರುವಂಥ 22, 23 ಮತ್ತು 26ರಲ್ಲಿ ಸ್ನೋತ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಈ 3 ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಚಂದ್ರ ಅನುಗ್ರಹಂಥ 3 ದಿನಗಳು, ಜೊತೆಗೆ ಅಲ್ಲಿರುವಂಥ 2 ಗ್ರಹಗಳ ಬೆಂಬಲ ಇಟ್ಕೊಂಡು ನೀವು ನಮ್ಮ ಈ ವಾರದ ಒಂದು ಉತ್ತಮದ ದಿನಗಳು ಸದ್ಬಳಕೆ ಮಾಡಿಕೊಳ್ಬೇಕು. ಉಳಿದ ದಿನಗಳಲ್ಲಿ ಸ್ವಲ್ಪ ನಿಮಗೆ ಗ್ರಹದ ಅನುಕೂಲತೆ ಇರೋದಿಲ್ಲ. ಆ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಸ್ವಲ್ಪ ಮಟ್ಟಿಗೆ ದೇವತಾ ಪ್ರಾರ್ಥನೆಯನ್ನು, ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ಈ ನವಗ್ರಹ ದೇವತೆಗಳ ಒಂದು ಪ್ರಾರ್ಥನೆ ಶ್ಲೋಕವನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಅತ್ಯುತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 20, 21 2 ದಿನಗಳು ಸಹ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಅನಿರೀಕ್ಷಿತ ಲಾಭ ಆಗುವಂಥದ್ದು, ದೂರದ ಬಂಧುಗಳಿಂದ ಕೊಡುಗೆ ಬರುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುವಂಥದ್ದು, ಜೊತೆಗೆ ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಯುವಕರು, ಸಾಧಕರು ಅವರೇನಾದರೂ ಪ್ರಯತ್ನ ಪಟ್ಟರೆ ಆ ಪ್ರಯತ್ನಕ್ಕೆ ಸಫಲತೆ ಬರುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು, ಮದುವೆ ಆಗುವಂಥ ಮದುವೆ ಪ್ರಯತ್ನದಲ್ಲಿ ಇವರಿಗೆ ಮದುವೆ ಪ್ರಯತ್ನದಲ್ಲಿ ಸಫಲತೆ ಆಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಇದನ್ನು ಜಯ ಆಗಲಿವೆ, ಯಶಸ್ಸು ಸಿಗಲಿವೆ. ಮಹಿಳೆಯರು ಗೃಹಿಣಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮೂಡುವಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ನಿರೀಕ್ಷಿತವಾದ ಅನೇಕ ಗುರಿಗಳು ಈ ದಿನ ಕನಸು ಈಡೇರುವಂಥ ದಿನಗಳು ಆಗಿವೆ. ಹಾಗಾಗಿ ಭಾನುವಾರ, ಸೋಮವಾರ ಈ ದಿನವನ್ನು ಈ ಕಟಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 22, 23 ಅಷ್ಟೇನು ಉತ್ತಮವಾಗಿಲ್ಲ. ಅಂದರೆ ಮಂಗಳವಾರ, ಬುಧವಾರ ಸ್ವಲ್ಪ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ. ಹಣಕಾಸಿನ ನಿಧಾನ ಆಗುತ್ತೆ. ಹಣಕಾಸಿನ ನಷ್ಟ ಕಷ್ಟಗಳು ಸಂಭವಿಸ್ಬೋದು, ಅಥವಾ ಇನ್ನಿತರ ನಿಮಗೆ ಮೋಸ ಆಗುವಂಥದ್ದು, ಮನಸ್ಸಿಗೆ ಅಶಾಂತಿ ಮೂಡುವಂತಹ ಘಟನೆ, ಮಾತಿನ ಚಕಮಕಿ ಗಂಡ ಹೆಂಡತಿಯರ ಜೊತೆಗೆ ಅಥವಾ ನಿಮ್ಮ ಮಕ್ಕಳ ಜೊತೆಗೆ ಸಹ ಒಂದು ಮಾತಿನ ಚಕಮಕಿ ಬರುವಂಥದ್ದು, ಅನಿರೀಕ್ಷಿತವಾದ ಖರ್ಚುಗಳು ಹೆಚ್ಚಾಗಿ ಮನಸ್ಸಿಗೆ ಬೇಜಾರಾಗುವಂಥದ್ದು, ಜೊತೆಗೆ ಈ ಮನಸ್ಸಿಗೆ ಏನಾದರೂ ಆಘಾತ ತರುವಂಥ ಏನಾದರೂ ಒಂದು ದುಃಖದ ವಾರ್ತೆ ಸಹ ಇದನ್ನು ಕಿವಿಗೆ ಬೀಳುವಂಥ ಸಾಧ್ಯತೆ. ಹಾಗಾಗಿ 22, 23 ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮವಾಗಿಲ್ಲ. ಆ ದಿನ ಸ್ವಲ್ಪ ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯ, ಹಣಕಾಸು, ಮಾತು ನಡವಳಿಕೆ ಬಗ್ಗೆ ತುಂಬ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಇನ್ನು 24, 25 ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ, ಶುಕ್ರವಾರ ಅತ್ಯುತ್ತಮವಾದ ಒಂದು ಫಲಗಳು ಬರಲಿವೆ. ನಿಮ್ಮ ಜನ್ಮದಲ್ಲಿರುವಂತಹ ಚಂದ್ರನು ಆರೋಗ್ಯ ಸುಧಾರಣೆಯನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಇಷ್ಟಾರ್ಥ ಸಿದ್ಧಿಯನ್ನು ಕೊಡಿದ್ದಾನೆ. ಅನೇಕ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಂಥ ಅವಕಾಶ, ಉತ್ತಮವಾದ ಭೋಜನ ಆಹಾರವನ್ನು ಸೇವಿಸುವಂಥ ಅವಕಾಶ, ಅಥವಾ ಯಾವುದೇ ರೀತಿಯ ಪ್ರಮುಖ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಂಧುಗಳಲ್ಲಿ ಮಿತ್ರರಲ್ಲಿ ಉತ್ತಮವಾದ ಕಾಲವನ್ನು ಕಳೆಯುವಂಥ ಅವಕಾಶ, ಜೊತೆಗೆ ವೃತ್ತಿ ಯಾರ್ಯಾರು ವೃತ್ತಿ ವ್ಯಾಪಾರ ಉದ್ಯೋಗ ಮಾಡ್ತಾರೋ ಅವರ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುವಂಥದ್ದಾಗಲಿ, ಹೆಚ್ಚಿನ ವರಮಾನ ಅಥವಾ ನಿಮಗೆ ಆದಾಯಗಳು ಹೆಚ್ಚಳ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಶುಭಫಲಗಳು ಬರ್ತವೆ. ಇನ್ನು ಏನಾದರೂ ನೀವು ಮಾಡುವಂಥ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳೋದು, ವಾಹನ ಕೊಳ್ಳುವಂಥ ವಿಚಾರಗಳಿಗೆ ಸಹ ಈಗ ಚಾಲನೆಗಳು ಸಿಗ್ಬೋದಾಗಿದೆ. ಹಾಗಾಗಿ ಅನೇಕ ಶುಭಫಲಗಳು 24, 25ರಲ್ಲಿ ಕಂಡುಬರುತ್ತೆ. ಕಟಕ ರಾಶಿಯವರು ಈ 2 ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯ ದಿನ ಶನಿವಾರ, 26ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ಈ ದಿನ ಅನೇಕ ಸಂಕಷ್ಟಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗುವಂಥದ್ದು, ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು, ಅಥವಾ ಅನಿರೀಕ್ಷಿತ ಅಥವಾ ಅಪವ್ಯಯದ ಖರ್ಚುಗಳೆಲ್ಲ ಬರುವಂಥದ್ದು. ಹಾಗಾಗಿ ಈ ದಿನ ಹಣಕಾಸಿನ ಬಗ್ಗೆ, ನಿಮ್ಮ ಒಂದು ಉದ್ಯೋಗದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಶನಿವಾರದಂದು ಯಾವುದೇ ರೀತಿಯ ಅಪರಿಚಿತರ ಜೊತೆಗೆ ದೊಡ್ಡ ಮೊತ್ತದ ವ್ಯವಹಾರ ಮಾಡೋದಾಗಲಿ ಅಥವಾ ಅಪರಿಚಿತರ ಮಾತು ನಂಬಿ ಏನಾದರೂ ಹೂಡಿಕೆ ಮಾಡೋದ್ರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ನಷ್ಟಕ್ಕೆ ದಾರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 26ರಂದು ಈ ಶನಿವಾರದಂದು ಇಂತಹ ವಿಚಾರಕ್ಕೆ ಎಚ್ಚರಿಕೆ ಬೇಕು. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅಷ್ಟೇನೂ ಉತ್ತಮ ದಿನ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಚಂದ್ರ ಅನುಗ್ರಹ ಬರುವಂಥದ್ದು 20, 21 ಹಾಗೂ 24, 25 ಈ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ,
ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 2, 5, 6, 7, 2, 5, 6, 9, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. 2, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ, ನವಗ್ರಹದ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ನಿಮಗೆ ಶುಭದಾಯಕವಾಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಆರಂಭ ಅತ್ಯುತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ತಂದುಕೊಡುವಂಥದ್ದಾಗುತ್ತೆ. ಇಷ್ಟಾರ್ಥ ಸಿದ್ಧಿಯಾಗಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ನಿಮ್ಮ ಒಂದು ಅಪೇಕ್ಷೆಯಂತೆ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದಾಗಲಿ. ಮದುವೆ ಆಗದವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಏನಾದರೂ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿದ್ರೆ ಆ ವ್ಯವಹಾರಗಳೀಗ ಪಕ್ಕ ಆಗುವಂಥದ್ದು, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ಅವಕಾಶಗಳು ಕೆಳಗೆ ಒದಗಿ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥವ್ರಿಗೆ ದೂರ ಪ್ರಯಾಣದ ಅವಕಾಶಗಳು ಒದಗಿ ಬರುವಂಥದ್ದು. ಈ ರೀತಿ ಹಲವಾರು ಒಂದು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅನೇಕ ರೀತಿಯ ಒಂದು ಶೃಂಗಾರ ಅಥವಾ ಈ ಭೋಗದ ಸಾಮಗ್ರಿ ಅಥವಾ ಇನ್ನಿತರ ಒಂದು ಪ್ರಮುಖವಾದ ವಸ್ತು ಆಭರಣಗಳನ್ನು ಕೊಡುವಂಥ ಅವಕಾಶ 2021ರಲ್ಲಿ ಬರಲಿದೆ. ಹಾಗಾಗಿ ಎಲ್ಲ ವರ್ಗದವರಿಗೆ ಈ ಸಿಂಹರಾಶಿಯವರಿಗೆ ಅತ್ಯುತ್ತಮವಾದ ಫಲ ಈ ದಿನ ಬರಲಿದೆ. ಇನ್ನು 22, 23 ಈ 2 ದಿನಗಳ ನಿಮಗೆ ಉತ್ತಮ ದಿನವಾಗಿದೆ. ಮಂಗಳವಾರ, ಬುಧವಾರ 22, 23 ನಿಮಗೆ ಅನಿರೀಕ್ಷಿತ ಲಾಭ ಆಗುತ್ತೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ಗೆ ನಿಮಗೆ ಪ್ರಯೋಗ ಆಗುತ್ತೆ. ಜೊತೆಗೆ ಬಹಳ ಕಾಲದಿಂದ ನಿರೀಕ್ಷಿತ ಮಾಡ್ತಿದ್ದ ಒಂದು ಯಾವುದೇ ದೊಡ್ಡ ಮೊತ್ತದ ಹಣ ಈಗ ಬಂದು ಕೈ ಸೇರುತ್ತೆ. ಅಥವಾ ಹಿಂದಿನಿಂದ ನಿಮಗೆ ಬಹಳ ಕಾಲದಿಂದ ಬಾಕಿ ಇದ್ದ ಹಣ, ಬರದೇ ಇದ್ದಂಥ ಹಣ ಈ ದಿನ ಆಕಸ್ಮಿಕವಾಗಿ ನಿಮಗೆ ಬಂದು ಸೇರುವಂಥದ್ದು. ಈ ರೀತಿ ಹಲವಾರು ಒಂದು ಆಕಸ್ಮಿಕ ಧನಲಾಭ ಯೋಗ, ಆಕಸ್ಮಿಕವಾಗಿ ನಿಮಗೆ ಇಷ್ಟಾರ್ಥ ಸಿದ್ಧಿಯೋಗ ಮುಂತಾದ ಹಲವುಗಳು ಕಡುತ್ತೆ. ಜೊತೆಗೆ ಮಾತಿನಲ್ಲಿ ಸಹ ಹಾಗೆ ಈ ದಿನ ನಿಮಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಬಹಳ ಉತ್ತಮವಾದ ಒಂದು ಬಾಂಧವ್ಯ ಇರುತ್ತೆ. ಯಾವುದೇ ರೀತಿಯ ವಾಗ್ವಾದ, ಅಡೆತಡೆಗಳೇನು ಇರೋದಿಲ್ಲ. ಮನಸ್ಸು ತುಂಬ ಖುಷಿಯಿಂದ ಇರುವಂಥ ದಿನಗಳಿರುತ್ತೆ. ಹಾಗಾಗಿ 22, 23 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಸಿಂಹರಾಶಿಯವರು. ಇನ್ನು 24, 25 ಅಷ್ಟೇನು ಉತ್ತಮವಾಗಿಲ್ಲ. 24, 25ರಲ್ಲಿ ನಿಮಗೆ ಕಲಹ ಮತ್ತು ನಷ್ಟದ ವಾತಾವರಣ ಬರುತ್ತೆ. ಮಾತಿನ ಚಕಮಕಿ, ಕಿರಿಯರಲ್ಲೂ ಕಲಹ ಬರ್ಬೋದು. ಅಥವಾ ಏನಾದರೂ ಒಂದು ನೀವು ಅದರೊಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳವನ್ನು ಅಥವಾ ಇನ್ನಿತರವಾದ ಸ್ಥಳಗಳಿಗೆ ಸಂದರ್ಶನ ಮಾಡುವಾಗ ಅಲ್ಲಿ ನಿಮಗೆ ಏನಾದರೂ ಬೇಜಾರಾಗುವಂಥ ಘಟನೆ ಆಗಿ ಮಾತಿನ ಚಕಮಕಿ ಕೆಲಸ ಆಗುವಂಥ ಸಾಧ್ಯತೆ. ಹಾಗಾಗಿ 24, 25ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಗುರುವಾರ, ಶುಕ್ರವಾರದಂದು ಮಾತಿನ ವಿಚಾರ, ಹಣಕಾಸಿನ ವಿಚಾರ ಜೊತೆ ಕೊಡುಕೊಳ್ಳುವ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜಬೇಕು. ಗುರುವಾರ, ಶುಕ್ರವಾರದಂದು. ಇನ್ನು ವಾರದ ಕೊನೆಯ ದಿನ 26ನೇ ತಾರೀಕು ಶನಿವಾರ ಬಹಳ ಉತ್ತಮವಾಗಿರುತ್ತೆ. ಶನಿವಾರ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸಗಳು ಆಗುವಂಥದ್ದು, ಯಾವುದೇ ರೀತಿಯ ಪ್ರಮುಖವಾದ ಒಂದು ಹುದ್ದೆಗಳು ಸಿಗುವಂಥದ್ದು. ಇನ್ನು ಕೆಲವರಿಗೆ ತಾವು ಇಷ್ಟಪಟ್ಟಂಥ ವಸ್ತುಗಳನ್ನು, ವಸ್ತ್ರಾಭರಣಗಳನ್ನು, ಇನ್ನಿತರ ಭೋಗ ಸಾಮಗ್ರಿಗಳು ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಇಷ್ಟವಾದ ಮಿತ್ರರನ್ನು, ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಹೀಗಾಗಿ ಶನಿವಾರ ಬಹಳ ನಿಮಗೆ ಅನೇಕ ರೀತಿಯ ಶುಭ ಲಾಭವನ್ನು ಕೊಡುವಂಥ ದಿನ ಆಗಿರುತ್ತೆ 26ನೇ ತಾರೀಕು. ಒಟ್ಟಿನಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ಈ ವಾರದಲ್ಲಿ 20, 21, 22, 23, 26 ಎಂಬ ನಿರಂತರವಾಗಿ 5 ದಿನಗಳು 20, 21, 22, 23 ಮತ್ತು 26 ಎಂಬಂತಹ 5 ದಿನಗಳು ನಿಮಗೆ ಚಂದ್ರ ಅನುಗ್ರಹದಿಂದ ಉತ್ತಮ ಫಲ ಕೊಡುವಂಥ ಶುಭ ದಿನಗಳಾಗಿವೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 2, 6, 1 to 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ ಇರುತ್ತೆ. ಸೂರ್ಯನ ಅನುಗ್ರಹ ನಿಮಗೆ ಇರೋದ್ರಿಂದ ನೀವು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಕೊಡುಕೊಳ್ಳುವಂಥದ್ದು ಅಥವಾ ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಇವೆಲ್ಲನೂ ಈ ವಾರದಲ್ಲಿ ಮಾಡ್ಕೋಬೋದು. ಕೆಲವರಿಗೆ ಮನೆ, ವಾಹನ ಕೊಳ್ಳುವಂಥ ಯೋಗ ಸಹ ಈ ವಾರದಲ್ಲಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ನಿಮ್ಮ ಇನ್ನಷ್ಟು ಆ ಗ್ರಹಗಳ ದೋಷ ನಿವಾರಣೆಗೆ ಇಷ್ಟ ದೇವತೆನ, ಕುಲದೇವತೆನ, ನವಗ್ರಹ ದೇವತೆಗಳ ಭಕ್ತಿ ಸ್ಮರಣೆ ಮಾಡುತ್ತಾ ಬನ್ನಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯವಾಗಿ ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರಂಭದಲ್ಲಿ ಭಾನುವಾರ, ಸೋಮವಾರ 2 ದಿನಗಳು ವಿಪರೀತ ಖರ್ಚು ಬರುವಂಥದ್ದಾಗಲಿ ಅಥವಾ ಅನೇಕ ರೀತಿಯ ನಿಮಗೆ ಹಣಕಾಸಿನ ಖರ್ಚುಗಳಿಂದ ನಿಮಗೆ ಮನಸ್ಸು ಸ್ವಲ್ಪ ಆತಂಕ ಆಗೋದಾಗಲಿ ಅಥವಾ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ, ಬೇಜಾರಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ಏನಾದರೂ ಒಂದು ಏರಿಳಿತ ಆಗುತ್ತಾ ಇರುತ್ತೆ. ಆ ಏರಿಳಿತದಿಂದ ನಿಮಗೆ ಮನಸ್ಸು ಸ್ವಲ್ಪ ಖಿನ್ನತೆಗೆ ಹೋಗುವಂಥದ್ದಾಗಲಿ ಅದು ಯಾವುದರಲ್ಲೊಂದು ಆಸಕ್ತಿಯ ಕೊರತೆ ಬರುವಂಥದ್ದಾಗಲಿ ಇವೆಲ್ಲ ಆಗುತ್ತೆ. ಹಾಗಾಗಿ ತಾತ್ಕಾಲಿಕವಾಗಿ ಬರುವಂಥ ಈ ಒಂದು ಮನಸ್ಸಿನ ಒಂದು ಏರುಪೇರನ್ನು ಸ್ವಲ್ಪ ಸಂಯಮದಿಂದ ನಿಯಂತ್ರಣ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡೋದಾಗಲಿ, ದೊಡ್ಡ ಮೊತ್ತದ ಹಣಿಗೆ ನೀವು ಶ್ಯೂರಿಟಿ ಅಥವಾ ಜಾಮೀನು ಹಾಕುವಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಸ್ವಲ್ಪ ನಿಮಗೆ ಮನಸ್ಸಿಗೆ ಚಿಂತೆ, ಬೇಜಾರಾಗುವಂಥ ಜೊತೆಗೆ ಅಪಜಯ ಅಂದರೆ ನಿಮಗೆ ಅದು ಸೋಲಾಗುವಂಥ ಸಾಧ್ಯತೆಗಳಿರ್ತವೆ. ಕಾರಣ ಈ ದಿನ ಸ್ವಲ್ಪ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರಗಳಿಗೆ ಒಪ್ಪಂದ ಸಹಿ ಮಾಡಲಿಕ್ಕೆ ಕೊಡುಕೊಳ್ಳಬೇಕಿಗೆ ಈ 2 ದಿನಗಳಂದರೆ ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಅಲ್ಲಿ ನಿಮಗೆ ಕಷ್ಟಗಳ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 22, 23 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಲಾಭ ವೃದ್ಧಿಯಾಗುತ್ತೆ. ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ನೆಮ್ಮದಿ ವಾತಾವರಣ, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಏನಾದರೂ ನಿಮಗೆ ಕೆಲಸ ಕಾರ್ಯಗಳು ಇದನ್ನು ದಿಢೀರಾಗಿ ತಾನೇ ಆಗುವಂಥದ್ದು. ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ 22, 23 ಮಂಗಳವಾರ ಹಾಗೂ ಬುಧವಾರದಂದು ನಿಮಗೆ ಜರಗಲಿದೆ. ಆ ಬಳಿಕ ಗುರುವಾರ, ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 24, 25 ಗುರುವಾರ, ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನೇಕ ರೀತಿಯ ಲಾಭಗಳಾಗುತ್ತದೆ, ಅನಿರೀಕ್ಷಿತ ಲಾಭಗಳಾಗುತ್ತದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವದ ಬದಲಾವಣೆಗಳಾಗುತ್ತದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಹಣಕಾಸಿನ ಉತ್ತಮವಾಗಿರುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ಅವರ ಒಂದು ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ಗಳಾಗುವಂಥದ್ದು.
ಈ ರೀತಿ ಅನೇಕ ರೀತಿಯ ಶುಭ ಫಲಗಳನ್ನು 24, 25ರಲ್ಲಿ ನೀವು ಗಮನಿಸಬಹುದಾಗಿದೆ ಕನ್ಯಾ ರಾಶಿಯವರು. ಆ ಬಳಿಕ 26ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ಶನಿವಾರದಂದು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗುವಂಥದ್ದು, ಮನಸ್ಸು ವಿಕ್ಷಿಪ್ತತೆ ಆಗುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಶನಿವಾರದಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಪ್ರಮುಖ ನಿರ್ಧಾರ ತೆಗೆದುಕೊಂಡ್ರೆ ಹಿರಿಯರ ಅಥವಾ ಪರಿಣಿತರ ಮಾರ್ಗದರ್ಶನ ಅಥವಾ ಅಡ್ವೈಸನ್ನು ಪಡೆದುಕೊಳ್ಬೇಕಾಗತ್ತೆ ಶನಿವಾರದಂದು. ಹಾಗಾಗಿ ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಬರತಕ್ಕಂಥ 4 ದಿನ ಚಂದ್ರನ ಅನುಗ್ರಹದ ಶುಭ ದಿನಗಳು ಬರ್ತವೆ. 22, 23, 24, 25 ನಿರಂತರವಾಗಿ 4 ದಿನಗಳು ಕಂಟಿನ್ಯೂಸ್ 4 ಡೇಸ್ 4 ದಿನಗಳು ವಿಶೇಷವಾಗಿ ನಿಮಗೆ ಚಂದ್ರ ಅನುಗ್ರಹ ಬರುವಂಥ ಶುಭ ದಿನಗಳು. ಆ ದಿನಗಳ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 6, 9 2, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಸ್ನೋ, ವೈಟ್, ರೆಡ್ ಹಾಗೂ 2, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆ ಒಂದು ತ್ರಿಗ್ರಹಗಳ ಒಂದು ವಿಶೇಷವಾದ ಅನುಗ್ರಹದಿಂದ ಶುಭವಾಗಲಿ. ಈ ವಾರದಲ್ಲಿ ನೀವು ಬಳಸುವಂಥ ಸಂಖ್ಯೆಗಳು 2, 6, 9 2, 6, 9 ಈ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರ ನಿಮಗೆ ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದ ದಿನ ಈ ಭಾನುವಾರ, ಸೋಮವಾರ 2 ದಿನಗಳು ಸ್ವಲ್ಪ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಕಷ್ಟ ನಷ್ಟಗಳ ಸಾಧ್ಯತೆ ಕಂಡುಬರುತ್ತೆ. ಜೊತೆಗೆ ಮಾತಿನ ವಿಚಾರವಾಗಿ ಕಲಹಗಳು ಬರ್ಬೋದು. ವಿಶೇಷವಾಗಿ ನಿಮ್ಮ ಮನೆಯ ಕಿರಿಯ ಸದಸ್ಯರಿರ್ಬೋದು, ಕಿರಿಯ ಸಹೋದ್ಯೋಗಿಗಳ ಜೊತೆಗಿರ್ಬೋದು, ಅಥವಾ ನಿಮ್ಮ ಒಂದು ಯಾವುದಾದ್ರು ಪ್ರಯಾಣ ಕಾಲದಲ್ಲಿ ಸಹ ಪ್ರಯಾಣಿಕರ ಜೊತೆಗೆ ಯಾರು ಇರ್ಬೋದು. ಹೀಗಾಗಿ ಎಲ್ಲರ ಜೊತೆಗೆ ಸ್ವಲ್ಪ ಕಲಹದ ವಾತಾವರಣ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಿಗೆ ಆತಂಕ ಅಥವಾ ಬೇಜಾರಾಗುವಂತಹ ಘಟನೆಗಳು ಸಹ ಜರಬಹುದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಒಂದು ಹರಿವಿನ ಬಗ್ಗೆ ಎಚ್ಚರಬೇಕಾಗುತ್ತೆ. ಅಂದರೆ ನಿಮಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ಬರಬೇಕಾದ ಹಣಕ್ಕೆ ಏನಾದರೂ ವಿಳಂಬಗಳಾಗುವಂಥದ್ದು, ಅಥವಾ ಯಾವುದಾದ್ರೂ ಕಾರಣಗಳಿಗೆ ನಿಮಗೆ ಬರಬೇಕಾದ ಹಣಕ್ಕೆ ತಡೆ ಹಿಡಿಯಲ್ಪಡೋದು, ಈ ರೀತಿ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮಾತಿನಲ್ಲಿ ಸಹ ಹಾಗೆ ನಿಮಗೆ ಆತಂಕ ಅಥವಾ ಈ ಚಿಂತೆ ಹೆಚ್ಚಳಾಗಿ ಸಿಟ್ಟಿನ ಬರದಲ್ಲಿ ನಿಮಗೆ ಕಲಹವಾಗುವುದು ಹೆಚ್ಚಳಾಗುತ್ತೆ. ಮನೆಯ ಸದಸ್ಯರು ಬರ್ಬೋದು, ಯಾರ ಜೊತೆಗೆ ಸಹ ಮಾತಿನ ಕಲಹಗಳು ಬರುತ್ತೆ. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ನೀವು ಮಾತನ್ನು ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋದಾಗಲಿ, ಅಥವಾ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರ ಕೈ ಹಾಕೋದಾಗಲಿ ಇದನ್ನು ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಈ ದಿನ ಮಾತು ಮತ್ತು ನಿಮ್ಮ ಹಣದ ಬಗ್ಗೆ ಸ್ವಲ್ಪ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಒಂದು ವ್ಯವಹಾರನ ಈ ದಿನ ಮಾಡಲಿಕ್ಕೆ ಅಷ್ಟು ಉತ್ತಮ ಇರಲ್ಲ. ಭಾನುವಾರ, ಸೋಮವಾರ ಅಂದರೆ ಅಕ್ಟೋಬರ್ 20, 21ರಂದು. ಆ ಬಳಿಕ 22, 23 ಈ ದಿನ ಸಹ ನಿಮಗೆ ಸಾಮಾನ್ಯ ಅಷ್ಟೇ ಇರುತ್ತೆ. ಹೆಚ್ಚಿನ ಏನು ಲಾಭದಾಯಕವಾಗಿರೋದಿಲ್ಲ. ಈ ದಿನದಲ್ಲಿ ಸಹ ನಿಮಗೆ ಅಲ್ಲಿ ಮಂಗಳವಾರ, ಬುಧವಾರ ಸಹ ಹಾಗೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಇತರರಿಂದ ನಿಮಗೆ ತೊಂದರೆಗಳಾಗುವಂಥದ್ದು, ಇನ್ನು ಕೆಲವರಿಗೆ ನಿಮ್ಮ ಮೇಲೆ ಏನಾದರೂ ಆಪಾದನೆಗಳು ಬರುವಂಥದ್ದು, ಅಥವಾ ಸರ್ಕಾರಿ ಇಲಾಖೆ ಅಥವಾ ಇನ್ನಿತರ ಇಲಾಖೆಗಳಿಂದ ನಿಮಗೆ ಏನಾದರೂ ನೋಟಿಸ್ಗಳು, ಪೆನಾಲ್ಟಿಗಳು, ದಂಡನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಉದ್ಯಮಿಗಳು, ವ್ಯಾಪಾರಿ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗುವಂಥದ್ದು, ಬೆಲೆ ಇಳಿಕೆ ಆಗುವಂಥ, ಅವರಿಗೆ ನಷ್ಟ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉದ್ಯೋಗ, ವ್ಯಾಪಾರ, ವೃತ್ತಿ ನಿರತರು ಯಾರೇ ಇರ್ಬೋದು ಅವರಿಗೆಲ್ಲರಿಗೂ ಈ ಸ್ವಲ್ಪ ನಿರಾಸೆ ಆಗುವಂಥ ಘಟನೆ, ಡಿಸಪಾಯಿಂಟ್ಮೆಂಟ್ ಅಂದರೆ ಆಗುವಂಥ ಘಟನೆಗಳು ಈ ಮಂಗಳವಾರ, ಬುಧವಾರದಂದು ಜರಗಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಾಗಿ ಅವರ ಒಂದು ಸಾಧನೆಯಲ್ಲಿ ಒಂದು ಅಡ್ಡತಡೆಗಳು ಬರುವಂಥದ್ದು, ಇನ್ನು ಕೆಲವರಿಗೆ ದುಷ್ಟ ಮಿತ್ರರ ದುರ್ಬೋಧನೆಯಿಂದ ಅವರ ಒಂದು ವರ್ಚಸ್ಸಿಗೆ ಧಕ್ಕೆ ಬರುವಂಥ ಸಾಧ್ಯತೆ ಈ ಥರ ಇರುತ್ತೆ. ಹಾಗಾಗಿ ಈ 22, 23ರಲ್ಲಿ ಸಹ ನೀವು ಎಚ್ಚರಿಕೆ ಹೆಜ್ಜೆಬೇಕು. ಹಾಗಾಗಿ ಈ 2 ದಿನಗಳಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗಲಿ, ಅಥವಾ ನಿಮಗೇನಾದರೂ ಈ ಭವಿಷ್ಯಕ್ಕೆ ಸಂಬಂಧಪಟ್ಟ ಏನಾದರೂ ಹೊಸ ಹೆಜ್ಜೆಗಳನ್ನು ಇಡಲಿಕ್ಕೆ ನೀವೀಗ ಅಷ್ಟುತ್ತಮವಾಗಿರೋದಿಲ್ಲ. ಅದೇ ರೀತಿ ದುಷ್ಟ ಮಿತ್ರರ ಬಗ್ಗೆ, ದುರ್ಬೋಧನೆ ಮಾಡೋರ ಬಗ್ಗೆ, ಅಥವಾ ನಿಮಗೆ ಹಿತಶತ್ರುಗಳ ರೂಪದಲ್ಲಿರುವಂಥ ಮಿತ್ರರ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಗಮನಿಸಬೇಕಾಗತ್ತೆ. ಇದರಿಂದ ನಿಮಗೆ ತೊಂದರೆಗೆ ಇಡುವಾಗಂಥ ಸಾಧ್ಯತೆ ಇರುತ್ತೆ. ಆ ಬಳಿಕ 24, 25 ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 2 ದಿನಗಳಲ್ಲಿ ನಿಮಗೆ ಅತ್ಯಂತವಾದ ಶುಭ ಫಲಗಳು ಆಗಲಿವೆ. ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಅಭಿವೃದ್ಧಿ, ಹಣಕಾಸಿನ ಹರಿವು ಚೆನ್ನಾಗಿರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ 24, 25ರಿಂದ ಅದು ಜಯ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳು ಬರಲಿವೆ. ವಿದ್ಯಾರ್ಥಿ ಅಥವಾ ಯುವಕರು, ಸಾಧಕರಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಇನ್ನು ದೊಡ್ಡ ಮೊತ್ತದ ಏನಾದರೂ ಹೂಡಿಕೆ ಮಾಡಲಿಕ್ಕೆ ಸಹ ಒಂದು ಅವಕಾಶ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಅಪೇಕ್ಷೆ ಪಟ್ಟಂಥ ಉನ್ನತ ಶಿಕ್ಷಣದ ಸೀಟುಗಳು ಸಿಗುವಂಥದ್ದು, ಈ ರೀತಿ ಅವರಲ್ಲಿ ಏನೇನೋ ಅಂದುಕೊಂಡ ಕನಸುಗಳು ಈಗ ನನಸಾಗುವಂಥ ಸಾಧ್ಯತೆ 24, 25ರಲ್ಲಿ ಬರಲಿದೆ. ನಿಮಗೆ ಹಣಕಾಸಿನ ಹರಿವು ಸಹ ಭಾಳ ಉತ್ತಮ ಇರುತ್ತೆ. ಲಾಭ, ಆದಾಯ ಹೆಚ್ಚಳವಾಗಿರುವಂಥ ದಿನ ಆಗಿರುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆ ಬಳಿಕ ವಾರದ ಕೊನೆಯ ದಿನ ಶನಿವಾರ 26ನೇ ತಾರೀಕು ಅಕ್ಟೋಬರ್ 26 ಶನಿವಾರ ಎಲ್ಲ ತುಲಾರಾಶಿಯವರಿಗೆ ಅನೇಕ ಲಾಭವನ್ನು ಕೊಡುವಂಥ ದಿನ, ಇಷ್ಟಾರ್ಥ ಕೊಡುವಂಥ ದಿನ. ನಿರೀಕ್ಷಿತ ಹಾಗೂ ಅನಿರೀಕ್ಷಿತ 2 ಫಲಗಳು ಸಿದ್ಧಿಯಾಗಲಿವೆ. ಅನೇಕ ರೀತಿಯ ಸಾಫ್ಟ್ವೇರ್ ಇರ್ಬೋದು, ಅಥವಾ ಈ ಬೇರೆ ಬೇರೆ ರೀತಿಯ TV, ಸಿನಿಮಾ ರಂಗದ ಮಾಧ್ಯಮಗಳಿರ್ಬೋದು, ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಮೀಡಿಯಾಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿಯ
ಒಂದು ಈ ಕಂಪ್ಯೂಟರ್, ಇಲೆಕ್ಟ್ರಾನಿಕ್ ಅಥವಾ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಯಾಂತ್ರಿಕ, ತಾಂತ್ರಿಕ ವಿಚಾರಗಳಿಗೆ ಉದ್ಯೋಗ ಅವಕಾಶ ಈ ದಿನ ಬರ್ಬೋದಾಗಿದೆ. ಹಾಗಾಗಿ ಈ ದಿನಗಳನ್ನು ಈ ವಾರದ 24-25 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ದೂರ ಪ್ರಯಾಣ ಮಾಡಲಿಕ್ಕೆ, ಉದ್ಯೋಗ ಹುಡುಕಲಿಕ್ಕೆ ಅಥವಾ ಏನಾದರೂ ಮದುವೆಗೆ ಸಂಬಂಧಪಟ್ಟ ಪ್ರಯತ್ನ ಮಾಡಲಿಕ್ಕೆ ಅಥವಾ ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಇಂಥ ದಿನಗಳನ್ನು ಉಪಯೋಗಿಸ್ಕೊಳ್ಳೋದು 24-25 ಅತ್ಯಂತ ಶುಭ ಲಾಭ ಕೊಡುವಂಥ ದಿನ. ಇನ್ನು ವಾರದ ಕೊನೆಯ ದಿನ 26 ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ನಿರೀಕ್ಷಿತ ಅನಿರೀಕ್ಷಿತ ಎರಡು ರೀತಿಯ ಲಾಭಗಳಾಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರಿಂದ ಬಂಧುಗಳಿಂದ ನಿಮಗೆ ಕೊಡುಗೆಗಳು, ಬಹುಮಾನಗಳು ಸಿಗುವಂಥದ್ದು ಅಥವಾ ನಿಮ್ಮ ಒಂದು ಹಿಂದಿನ ಸಾಧನೆಗಳಿಗೆ ಒಂದು ಸಮಾಜದಲ್ಲಿ ನಿಮಗೆ ಗೌರವ, ಸನ್ಮಾನ, ಪ್ರತಿಭಾ ಪುರಸ್ಕಾರ ಇರ್ತದೆ ಜರುಗುವಂಥದ್ದು. ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಶನಿವಾರದಂದು ಜರಗಲಿವೆ. ಇನ್ನು ಕೆಲವರಿಗೆ ಪ್ರಯಾಣ, ಪ್ರವಾಸ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಸಿಗಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ 24, 25, 26 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಆರಂಭದ 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆರಂಭದ 4 ದಿನಗಳು. ನಂತರದ 3 ದಿನಗಳು ನಿಮಗೆ ಅತ್ಯಂತ ಶುಭಫಲವನ್ನು ಕೊಡುವಂಥ ದಿನಗಳಾಗಿವೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ 4 ಮತ್ತು 6 ಬಳಸಿಕೊಳ್ಳಿ. ಹಾಗೆಯೇ ಈ ಚಂದ್ರನ ಅನುಗ್ರಹ ಇರುವಂಥ 24, 25, 26 ಎಂಬಂಥ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಆ ಚಂದ್ರನ ಅನುಗ್ರಹವಂಥ ದಿನಗಳಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಬಹಳ ಶುಭಾರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಅನುಗ್ರಹ ಕಾರಣ ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ದಾಂಪತ್ಯದಲ್ಲಿ ಇರ್ತದೆ, ಬಾಂಧವ್ಯ ಮೂಡುವಂಥದ್ದು, ಗಂಡ ಹೆಂಡತಿರ ಬಗ್ಗೆ ಅನನ್ಯತೆ ಹೆಚ್ಚಾಗುವಂಥದ್ದು, ಜೊತೆಗೆ ನಿಮ್ಮ ಕೌಟುಂಬಿಕ ಸಂಸಾರದಲ್ಲಿ ವಿಚಾರದಲ್ಲಿ ಏನಾದರೂ ಒಂದು ಮಹತ್ವವಾದ ಒಂದು ಕೊಡುಗೆ, ಬದಲಾವಣೆಗಳು ಸಿಗುವಂಥದ್ದು ಅಥವಾ ಪಿತ್ರಾರ್ಜಿತವಾಗಿ ಅಥವಾ ತಾಯಿಯ ತಂದೆಯ ಮೂಲದಿಂದ ಸಿಗಬೇಕಾದ ಆಸ್ತಿನೋ, ಒಡವೆನೋ, ಹಣನೋ ಅವೆಲ್ಲ ನಿಮಗೆ ಬಂದು ಕೈ ಸೇರುವಂಥದ್ದು. ಅನೇಕ ರೀತಿಯ ದೀರ್ಘಕಾಲದಿಂದ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಫಲಗಳು ಕೈಗೊಳ್ಳುವಂಥ ಅವಕಾಶ ಬಹಳ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಇನ್ನು ಕೆಲವರಿಗೆ ಚಿನ್ನಾಭರಣ, ವಸ್ತ್ರ, ಒಡವೆ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು, ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಮಹಿಳೆಯರು ಗೃಹಿಣಿಯರಿಗೆ ಸಾಹಿತ್ಯ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಮೂಡಲಿದೆ. ಹಾಗಾಗಿ ಅನೇಕ ರೀತಿಯ ಶುಭಫಲವನ್ನು 20-21 ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಆ ಬಳಿಕ 22-23 ಅಷ್ಟೇನು ಉತ್ತಮ ಇಲ್ಲ. 22-23 ನಿಮಗೆ ಚಂದ್ರನ ಅಷ್ಟಮದ ಕಾರಣ ಅಲ್ಲಿ ಮಾತಿನ ಚಕಮಕ ಬರುತ್ತೆ, ಕಲಹಗಳು ಬರುತ್ತೆ, ನಿಮ್ಮದೇ ಮನೆಯ ಕಿರಿಯ ಸದಸ್ಯರ ರೀತಿ ಭಿನ್ನಾಭಿಪ್ರಾಯ ಬರುವುದಾಗಲಿ ಅಥವಾ ನಿಮ್ಮ ಮಾತನ್ನು ಅವರು ವಿರೋಧ ಮಾಡಿ ಕಲಹ ಮಾಡುವಂಥ ಅವಕಾಶಗಳು ಸೇರುತ್ತವೆ. ಇನ್ನು ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಬರ್ಬೋದು. ಈಗಾಗಲಿದೆ ಅಂತ ನಿಮಗೆ ಈ ಸಮಸ್ಯೆಗಳು, ಉದಾಹರಣೆಗೆ BP-ನೋ, ಶುಗರೋ, ಜಾಯಿಂಟ್ ಪೇನೋ, ಅಲರ್ಜಿನೋ, ಅಸ್ತಮನೋ ಇರುತ್ತೆ. ಅಂಥದ್ರಲ್ಲಿ ಯಾವುದೇ ನಿಮಗೆ ಈ ಕಾಲದಲ್ಲಿ ಈ ಒಂದು ದಿನಗಳಲ್ಲಿ ಅಂದರೆ 22-23 ಆ ಒಂದು ತೊಂದರೆಗಳು ಸ್ವಲ್ಪ ಹೆಚ್ಚು ಬಾಧೆ ಕೊಡ್ಬೋದಾಗಿದೆ. ಹಾಗಾಗಿ ಆರೋಗ್ಯ ಬಗ್ಗೆ, ಮಾಜಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಕೊಡುಕೊಳ್ಳುವ ವಿಚಾರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 22-23ರಲ್ಲಿ. ಇನ್ನು 24-25 ಸಹ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಅಲ್ಲಿ ಬರುವಂಥ ಗುರುವಾರ, ಶುಕ್ರವಾರ ಸಹ ನಿಮಗೆ ಮನಸ್ಸಿಗೆ ಆತಂಕ ಕೊಡುವಂಥ ಘಟನೆ, ಖರ್ಚುಗಳು ಹೆಚ್ಚಳಾಗುವಂಥದ್ದು, ಆದಾಯ ಕೊಡದಾಗುವಂಥದ್ದು, ನಿಮ್ಮಲ್ಲಿನ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪನ್ನು ಅದಕ್ಕೆ ಗಂಭೀರವಾದ ಆರೋಪಗಳು ಬರುವಂಥದ್ದು ಅಥವಾ ನಿಮಗೆ ಏನಾದರೂ ಸರ್ಕಾರದ ಇಲಾಖೆಯಿಂದ, ನ್ಯಾಯಾಲಯ ಇಲಾಖೆಯಿಂದ ನಿಮಗೇನಾದರೂ ನೋಟಿಸ್ಗಳು, ಪೆನಾಲ್ಟಿಗಳು, ದಂಡನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 24-25 ಸಹ ಅಷ್ಟೇನು ಉತ್ತಮವಾಗಿಲ್ಲ. ಆ ದಿನದಲ್ಲಿ ಸ್ವಲ್ಪ ಖರ್ಚಿನ ಬಗ್ಗೆ, ನಡವಳಿಕೆ ಬಗ್ಗೆ, ಮಾತಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ವಾರದ ಕೊನೆಯ ದಿನ 26ನೇ ತಾರೀಕು ಶನಿವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಅಲ್ಲಿ ನಿಮಗೆ ಬರತಕ್ಕಂಥ ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಕೀರ್ತಿಯನ್ನು, ಯಶವನ್ನು ಉಂಟು ಮಾಡಲಿದ್ದಾನೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲೀನ ಪರಿಣಾಮಗಳು ನಿಮ್ಮ ಮೇಲೆ ಹೆಚ್ಚಿನ ಒಂದು ಉತ್ತಮವಾದ ಭವಿಷ್ಯವನ್ನು ಸೂಚನೆ ಮಾಡಲಿವೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅದು ಅನೇಕ ರೀತಿಯ ಶುಭ ಸಮಾಚಾರಗಳು ಶನಿವಾರದಂದು ಬರಲಿವೆ. ಅವರ ಒಂದು ಏನೇನು ಕನಸಿದೆ ಆ ಕನಸು ಈಡೇರುವಂಥ ಸಾಧ್ಯತೆ ಶನಿವಾರದಂದು ಆಗಲಿವೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ವಾರದ ಆರಂಭದ ದಿನ ಅಂದರೆ ಭಾನುವಾರ, ಸೋಮವಾರ ಅತ್ಯಂತ ಶುಭ ದಿನ ಮತ್ತು ವಾರದ ಕೊನೆಯ ದಿನ ಅಂದರೆ ಶನಿವಾರ 26ನೇ ತಾರೀಕು ಶುಭ ದಿನ. ಒಟ್ಟಿನಲ್ಲಿ 3 ದಿನಗಳು ನಿಮಗೆ ಈ ವಾರದಲ್ಲಿ ಚಂದ್ರನ ಬಲ ಇರುವಂಥ ಶುಭ ದಿನಗಳನ್ನು ಕಂಡುಬರ್ತವೆ. ಇಲ್ಲಿ ಬಳಸುವಂಥ ಬಣ್ಣ ಈ ವಾರದಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ಬಳಸ್ಕೊಳ್ಳಿ. ಅದೇ ರೀತಿ ಸ್ನೋ ಅಥವಾ ಹಿಮದ ಬಣ್ಣನ ಚಂದ್ರ ಅನುಗ್ರಹ ಇರುವಂಥ 20, 21 ಮತ್ತು 26 ದಿನಾಂಕಗಳಲ್ಲಿ ಚಂದ್ರ ಅನುಗ್ರಹದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸ್ಕೊಳ್ಬೋದು. ಇನ್ನು ಉಳಿದ ದಿನಗಳಲ್ಲಿ ನೀವು 6 ಮತ್ತು 7 ನಂಬರ್ 6 and 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುರಾಶಿ ಅಥವಾ ಧನುಸು ರಾಶಿಗೆ ಈ ವಾರದ ಶುಭಾರಂಭ ಭಾನುವಾರ, ಸೋಮವಾರ 20-21 ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ, ಲಾಭಗಳು ವೃದ್ಧಿಯಾಗುವಂಥ ದಿನ, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆಯಾಗುವಂಥ ದಿನ, ಜೊತೆಗೆ ಯಾವುದೋ ದೀರ್ಘಕಾಲ ನೀವು ಕಾಯ್ತಾ ಇದ್ದ ಒಂದು ಕನಸು ಅಥವಾ ಗುರಿಯು ಈ ದಿನ ತಲುಪಿ ಕನಸು ನನಸಾಗುವಂಥ ದಿನ. ಈ ರೀತಿ ಹಲವಾರು ಶುಭ ಪ್ರಸಂಗಗಳು ಬರಲಿವೆ. ಇನ್ನು ನಿಮ್ಮ ವಸ್ತ್ರ, ಆಭರಣ ಅಥವಾ ಇನ್ನಿತರ ಚಿನ್ನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ, ಕೃಷಿಕರಿಗೆ ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ. ಈ ರೀತಿ ಎಲ್ಲ ರಂಗದ ಈ ಧನುರಾಶಿಯವರಿಗೆ 20-21 ಬಹಳ ಶುಭ ಲಾಭಕರವು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಎಲ್ಲ ಜರಗಲಿವೆ. ಆ ಬಳಿಕ
22, 23 ಅತ್ಯಂತ ಶುಭ ದಿನ. 22, 23 ಸಹ ನಿಮಗೆ ಚಂದ್ರ ಅನುಗ್ರಹವಂಥ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಕೌಟುಂಬಿಕವಾದ ಸುಖ ಸಿರುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಏನೋ ಬಡ್ತಿಗಳು ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಹಾಗೂ ಸುಖದಾಯಕ ಫಲಗಳನ್ನು ನೀವು 22, 23 ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡ ಕೆಲಸಗಳು ಬೇಗನಾಗುತ್ತೆ. ವಸ್ತ್ರಾಭರಣ ಅಥವಾ ಇನ್ನಿತರ ಲಕ್ಸುರಿ ವಸ್ತುಗಳನ್ನು ಕೊಳ್ಳಬೇಕು ಅನ್ನೋರು ಅದಕ್ಕೊಂದು ನೀವು ವಿಶೇಷವಾದ ಅವಕಾಶಗಳು ಸಿಗುವಂಥದ್ದು. ಈ ರೀತಿ 22, 23 ನಿಮ್ಮ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸದ್ಬಳಕೆ ಮಾಡ್ಕೊಬೋದಾಗಿದೆ. ಆ ಬಳಿಕ 24, 25 ಅಷ್ಟೇನು ಉತ್ತಮ ಇಲ್ಲ. 24, 25ರಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ. ಮನಸ್ಸಿಗೆ ಆತಂಕದ ಭಯ ಹುಟ್ಟುವಂಥ ಘಟನೆಗಳು, ಜೊತೆಗೆ ಮಾತಿನ ಚಕಮಕಗಳು ಬರುವಂಥದ್ದು, ಅಥವಾ ಬಂಧುಗಳಲ್ಲಿ ಮಿತ್ರರು ಏನಾದರೂ ಮಾತಿನ ಒಂದು ವ್ಯತ್ಯಾಸಗಳು ಬರುವಂಥದ್ದು. ಈ ರೀತಿ ಅದೆಲ್ಲ ನಿಮಗೆ ಸ್ವಲ್ಪ ತೊಂದರೆ ಕೊಡುವಂಥ ದಿನಗಳಾಗಿವೆ 24, 25. ಇನ್ನು ಕೊನೆಯ ದಿನ ಶನಿವಾರ 26ನೇ ತಾರೀಕು ಅಷ್ಟೇನು ಉತ್ತಮ ಇಲ್ಲ. 26ನೇ ತಾರೀಕು ಶನಿವಾರದಂದು ಸಹ ಖರ್ಚು ಹೆಚ್ಚಳ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಅಥವಾ ನಿಧಾನಗತಿ ಆಗುವಂಥದ್ದು, ಜೊತೆಗೆ ಬಂಧು ಅಥವಾ ಮಿತ್ರರ ನಿಮಗೆ ಮೇಲೆ ಆರೋಪ ಅಥವಾ ಆಪಾದನೆಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು 26ನೇ ತಾರೀಕು ಸಹ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ ಆರಂಭದ 4 ದಿನಗಳು ಅಂದರೆ 20, 21, 22 ಮತ್ತು 23, 20, 21, 22, 23 ಎಂಬಂತಹ 4 ದಿನಗಳು ಅತ್ಯಂತ ಚಂದ್ರನ ಶುಭ ಬರುವಂಥ ಶುಭ ದಿನಗಳಾಗಿವೆ. ಆ ಬಳಿಕ ಕೆಲವು ದಿನಗಳು ಅಷ್ಟೊಂದು ಉತ್ತಮವಾಗಿ ಬರೋದಿಲ್ಲ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಎಬೆದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 2, 5, 6, 7, 1, 2, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಬಣ್ಣಗಳು ಉತ್ತಮ ಗಮನಿಸ್ಕೊಳ್ಳಿ. ಆರೆಂಜ್, ಸ್ನೋ, ಗ್ರೇ, ವೈಟ್ ಮತ್ತು ಮಿಕ್ಸ್ ಎಂಬಂಥ ಬಣ್ಣವನ್ನು ಬಳಸ್ಕೊಳ್ಳಿ. ಅದೇ ರೀತಿ 1, 2, 5, 6, 7 ಎಂಬಂಥ ಲಕ್ಕಿ ನಂಬರ್ಗಳನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಈ ವಾರದಲ್ಲಿ ನಿಮಗೆ ಬರ್ತಕ್ಕಂಥ 4 ಗ್ರಹಗಳ ವಿಶೇಷವಾದ ಅನುಗ್ರಹ, ಜೊತೆಗೆ 5ನೇ ಗ್ರಹವಾಗಿ ಚಂದ್ರನ ಅನುಗ್ರಹ ಸಹ ಬರ್ತಾಯಿದೆ. ಹಾಗೆಯೇ 4 ದಿನಗಳಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವ ಕಾರಣ ಈ ವಾರವು ಅತ್ಯಂತ ಶುಭದಾಯಕವಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಹಣಕಾಸಿಗೇನು ಕೊರತೆ ಇರೋದಿಲ್ಲ. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ನಾರ್ಮಲ್ ನಡೀತೆ. ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಪತ್ನಿ ಅಥವಾ ಪುತ್ರರಲ್ಲಿ ವಿರೋಧ ಆಗುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ನಿಮಗೆ ಅವಮಾನಕರ ಘಟನೆಗಳು ಜರುಗುವಂಥದ್ದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ವೈಪರೀತ್ಯದ ಆಚರಣೆಗೆ ಕೈ ಹಾಕದೆ ನಿಮ್ಮ ದೈನಂದಿನ ಪೂಜಾ ಪ್ರಾರ್ಥನೆ ಅಥವಾ ಇನ್ನಿತರ ಜನರು ದೈವಿಕವಾದ ಪ್ರಾರ್ಥನೆ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಈ ದಿನದಂದು. ಹಾಗಾಗಿ ಈ ಆರಂಭದ ದಿನಗಳಲ್ಲಿ ನಿಮಗೆ ಹಣಕಾಸು ಪರವಾಗಿಲ್ಲ, ಆರೋಗ್ಯ ಪರವಾಗಿಲ್ಲ, ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಅಪಾಯಕಾರಿಯಾದ ವಾತಾವರಣ ಇರುತ್ತೆ ಭಾನುವಾರ, ಸೋಮವಾರದಂದು. ಆ ಬಳಿಕ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಅತ್ಯಂತ ದಿನ. ಮಂಗಳವಾರ, ಬುಧವಾರ ಸಹ ಅತ್ಯಂತ ಶುಭ ಲಾಭ ಕೊಡುತ್ತೆ, ಇಷ್ಟಾರ್ಥ ಸಿದ್ಧಿ ಕೊಡುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ. ವ್ಯಾಪಾರದಲ್ಲಿ ವ್ಯಾಪಾರ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಮೂಡಲಿದೆ. ಜೊತೆಗೆ ಯಾರಾದರೂ ನಿಮಗೆ ದೀರ್ಘಕಾಲದಿಂದ ಕಾಯ್ದಿದ್ದ ಕನಸುಗಳನ್ನು ನನಸಾಗುವಂಥ ಅವಕಾಶ 22, 23ರಲ್ಲಿ ಕಂಡು ಬರಲಿದೆ. ಇನ್ನು 24, 25 ಈ ದಿನಗಳು ಸಹ ನಿಮಗೆ ಶುಭ ದಿನಗಳಾಗಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಬರುತ್ತದಾದ ಬದಲಾವಣೆಗಳು ಬರುತ್ತದಾಗಲಿ, ನಿಮ್ಮ ಒಂದು ವ್ಯಾಪಾರ ಉದ್ಯೋಗಕ್ಕೆ ಏನಾದರೂ ಹೊಸ ರೀತಿಯ ಕೊಡುಗೆಗಳು ಸಿಗೋದಾಗಲಿ, ಸರ್ಕಾರದ ಯಾವುದೇ ಸೌಲಭ್ಯಗಳ ಪ್ರಯೋಜನಗಳು ಸಿಗುವಂಥ ಅವಕಾಶಗಳು ಸಹ ಬರುತ್ತೆ 24, 25ರಂದು. ಇನ್ನು ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಶನಿವಾರ ನೀವು ಕೆಲವೊಂದು ವಿಚಾರಕ್ಕೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ಆರೋಪಗಳು ಬರುವಂಥದ್ದು, ಅಥವಾ ನಿಮ್ಮ ಆರೋಪವನ್ನು ನೀವು ಅಲ್ಲಗಳೆಯಲಿಕ್ಕೆ ಇನ್ನಷ್ಟು ಪ್ರಯತ್ನಗಳು ಮಾಡುವಂಥದ್ದು, ಅದರಿಂದ ನಿಮ್ಮ ಒಂದು ವರ್ಚಸ್ಸಿಗೆ ಅಥವಾ ನಿಮ್ಮ ಒಂದು ಸ್ಟೇಟಸ್ಗೆ ಧಕ್ಕೆ ಬರುವಂಥದ್ದು. ಈ ರೀತಿ ಹಲವಾರು ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ಶನಿವಾರದಂದು. ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಮಾತಿನ ಚಕಮಕಿ, ಕಿರಿಯರ ಜೊತೆ ಕಲಹ, ಜೊತೆಗೆ ದುಂದು ವೆಚ್ಚ, ದುರುಪಯೋಗಗಳು ಆಗುವಂಥ ಸಾಧ್ಯತೆ ಈ ಒಂದು ವಾರದ ಕೊನೆಯ ದಿನ ಶನಿವಾರದಂದು ಕಂಡುಬರುತ್ತೆ. ಹಾಗಾಗಿ ಈ ವಾರದಲ್ಲಿ ಈ ಒಂದು ಮಕರ ರಾಶಿಯವರಿಗೆ ಯಶಸ್ಸು, ಕೀರ್ತಿ, ಜಯಲಾಭ ಸಿಗುವಂಥ ದಿನ 4 ದಿನಗಳು 22, 23, 24, 25 ಎಂಬಂಥ 4 ದಿನಗಳು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ರವಿ ಅಥವಾ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. ಆ ಸೂರ್ಯನ ಅನುಗ್ರಹದಿಂದ ನಿಮಗೆ ಈ ವ್ಯಾಪಾರ, ಉದ್ಯೋಗ, ಜೊತೆಗೆ ಅಭಿವೃದ್ಧಿ ಅಲ್ಲದೆ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟ ಪ್ರಯೋಜನವಾಗುವಂಥದ್ದು, ಜೊತೆಗೆ ಈ ಒಂದು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧ ಬದಲಾವಣೆಗಳಂತ ಹೇಳುವಂಥ ಅವಕಾಶಗಳು ಎಲ್ಲ ಬರಲಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ಶುಭ ದಿನಗಳು 22, 23, 24, 25 ಎಂಬಂಥ ಶುಭ ದಿನಗಳನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನೀವು ಬಳಸತಕ್ಕಂಥ ಬಣ್ಣಗಳು ಆರೆಂಜ್, ಸ್ನೋ, ಗ್ರೇ, ವೈಟ್ ಮತ್ತು ಗ್ರೀನ್ ಬಣ್ಣ ಬಳಸ್ಕೊಳ್ಳಿ. ಆರೆಂಜ್, ಸ್ನೋ, ಗ್ರೇ, ಗ್ರೀನ್ ಮತ್ತು ವೈಟ್ ಬಣ್ಣ ಬಳಸ್ಕೊಳ್ಳಿ. ಆರೆಂಜ್ ಅಂದರೆ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ ಅಂತ ಹೇಳ್ತಾರೆ. ಹಾಗೆ ಸಂಖ್ಯೆಗಳು 1, 2, 4, 5, 6, 1, 2, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ 4 ಗ್ರಹಗಳ ವಿಶೇಷವಾದ ಅನುಗ್ರಹ, ಜೊತೆಗೆ 5ನೇ ಗ್ರಹವಾಗಿ ಚಂದ್ರನ ಅನುಗ್ರಹ ಬರ್ತದೆ. ಹಾಗಾಗಿ ಪಂಚಗ್ರಹಗಳ ಅನುಗ್ರಹ ಹಾಗೂ 4 ದಿನಗಳಲ್ಲಿ ಸಿಗುವಂಥ ರವಿಯ ವಿಶೇಷವಾದ ಬೆಂಬಲ ಇವೆಲ್ಲವನ್ನು ಬಳಸಿಕೊಂಡು ಚೆನ್ನಾಗಿ ನಿಮ್ಮ ಒಂದು ಆರೋಗ್ಯವನ್ನು, ಯಶಸ್ಸಿನ ಕೀರ್ತಿಯನ್ನು ಕಾಪಾಡಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಿಲ್ಲ.
20-21 ಭಾನುವಾರ ಸೋಮವಾರ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ನಿಷ್ಠುರದ ಒಂದು ಕೆಲಸ ಕಾರ್ಯಗಳಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವಂಥದ್ದು, ಏನಾದರೂ ಪ್ರಯಾಣದಲ್ಲಿ ನಿಮಗೆ ಏನಾದರೂ ಕಲಹ ಅಥವಾ ವಾಗ್ವಾದಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ಕಷ್ಟ ನಷ್ಟಗಳು, ಯಂತ್ರ ವಾಹನ ರಿಪೇರಿ ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಅಡೆತಡೆಗಳು ಮತ್ತು ವಿಘ್ನಗಳು ಬರುವಂಥ ದಿನಗಳಿರುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಅದೇ ರೀತಿ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ವವಾದ ಬದಲಾವಣೆಗಳು ಬಂದು ಅದರಿಂದ ನಿಮಗೆ ಸ್ವಲ್ಪ ಬೇಜಾರಾಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ಅಪ್ರಿಯವಾದ ಘಟನೆಗಳು ಈ ಆರಂಭದಲ್ಲಿ ಅಂದರೆ ಭಾನುವಾರ ಸೋಮವಾರ ಜರುಗಬಹುದು 20-21ರಲ್ಲಿ. ಅದರ ಸದುಪಯೋಗವನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಬೇಕು. ಆ ಬಳಿಕ 22-23 ಸಹ ನಿಮ್ಮ ಪಾಲಿಗೆ ಏನೂ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ. 22-23ರಲ್ಲಿ ಕಿರಿಯರ ಜೊತೆ ಕಲ ಬರ್ಬೋದು. ಅದು ನಿಮ್ಮ ಸ್ವಂತ ಸಹೋದರರಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ಆಗಂತುಕರು ಅಂದರೆ ಅಪರಿಚಿತ ವ್ಯಕ್ತಿಗಳು ಸೇರ್ಬೋದು. ಅಂಥ ಕಿರಿಯ ವ್ಯಕ್ತಿಗಳಲ್ಲಿ ಮಾತಿನ ಚಕಮಕಿ, ಹೊಡೆದಾಟ ಬಡಿದಾಟಗಳಾಗುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ಕೇಸುಗಳು ದಾಖಲಾಗುವಂಥದ್ದು, ಅನೇಕ ರೀತಿಯ ಒಂದು ನೆಗೆಟಿವ್ ಅಥವಾ ಋಣಾತ್ಮಕ ಪರಿಣಾಮ ಬೀರುವಂಥ ಒಂದು ಅವಕಾಶಗಳು 22-23ರಲ್ಲಿ ಕಂಡುಬರುತ್ತೆ. ಇನ್ನು 24-25 ಬಹಳ ಉತ್ತಮ ದಿನ. 24-25 ಗುರುವಾರ ಶುಕ್ರವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಸಮಯಕ್ಕೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಅನೇಕ ರೀತಿಯ ಒಂದು ಕೊಡುಗೆಗಳು ಸಿಗುವಂಥ ಅವಕಾಶ. ಹಾಗಾಗಿ ಅನೇಕ ಶುಭಫಲಗಳನ್ನು 24-20ರಲ್ಲಿ ನಿರೀಕ್ಷೆ ಮಾಡ್ಬೋದು. 26 ಕೊನೆಯ ದಿನ ಅಂದರೆ 26ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ ಶನಿವಾರದಂದು ನಿಮಗೆ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಶನಿವಾರದಂದು ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಮೇಲೆ ಏನಾದರೂ ವಿರುದ್ಧವಾಗಿ ಒಂದು ಅಪಪ್ರಚಾರ ಅಥವಾ ಆರೋಪಗಳು ಬರುವಂಥದ್ದು, ಆ ಅಪಪ್ರಚಾರ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಘಾಸಿ ಆಗುವಂಥದ್ದು. ಹೀಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಶನಿವಾರದಂದು 26ನೇ ತಾರೀಕರಂದು ಕಂಡುಬರೋದನ್ನು ಗಮನಿಸಿಕೊಳ್ಳಿ. ಒಟ್ಟಿನಲ್ಲಿ ಈ ವಾರದಲ್ಲಿ ಈ ಕುಂಭರಾಶಿಯವರಿಗೆ 20, 21, 22, 23 ಅಷ್ಟು ಉತ್ತಮವಾಗಿಲ್ಲ. ಆರಂಭದ 4 ದಿನಗಳು ಅಷ್ಟು ಉತ್ತಮ ಇಲ್ಲ. ಆ ಬಳಿಕ ಬರುವಂಥ 3 ದಿನಗಳು ಅಂದರೆ 24, 25, 26 ಎಂಬಂತಹ 3 ದಿನಗಳು ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು ತಂದುಕೊಡುವಂಥ ದಿನಗಳಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ವೈಟ್ ಅಂದರೆ ಸೂರ್ಯನ ಸಂಕೇತ, ರೆಡ್ ಅಂದರೆ ಮಂಗಳನ ಸಂಕೇತ. ಮಂಗಳನ ಅನುಗ್ರಹ ನಿಮಗೆ ಈ ವಾರದ ದಿನಲೇ 20ನೇ ತಾರೀಕಿಂದ ಆರಂಭ ಆಗುತ್ತೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು ಕೊಡುವಂಥದ್ದು ಮುಂತಾದ ವಿಚಾರಗಳಿಗೆ ಈ ವಾರದ 20ನೇ ತಾರೀಕಿಂದ ನೀವು ಆರಂಭ ಮಾಡ್ಬೋದು. ನಿಮಗೆ ಅವೆಲ್ಲ ಕೈ ಹಿಡಿಯುವಂಥ ಅವಕಾಶಗಳಿವೆ. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 6, 9, 6 and 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಸಾಡೆ ಸಾತಿಯ ಪರಿಣಾಮದ ಮಧ್ಯೆನೂ ಇಲ್ಲಿ ನಿಮಗೆ ಅಲ್ಲಿ ಶನಿ ಮಹಾರಾಜರಿಂದ ಸಿಗುವಂಥ ಒಂದು ಅಡೆತಡೆಗಳ ಮಧ್ಯೆನೂ ಕೆಲವೊಂದು ಗ್ರಹಗಳು, ಉದಾಹರಣೆಗೆ ಅಲ್ಲಿ ಈಗ ಬರುವಂಥ ಶುಕ್ರ, ಮಂಗಳ ಹಾಗೂ ಚಂದ್ರರು ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭಫಲ ಕೊಡ್ತಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮೀನರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ ನಿಮ್ಮ ಇಷ್ಟಾರ್ಥ ಸಿದ್ಧಿ, ಲಾಭ ಹೊಂದಿದೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ಅನಿರೀಕ್ಷಿತ ದ್ರವ್ಯ ಲಾಭ ಆಗುವಂಥ. ಅನಿರೀಕ್ಷಿತ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಒಂದು ನಿಮಗೆ ಲಾಭಗಳಾಗುವಂಥದ್ದು. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಫ್ಯಾಕ್ಟರಿ, ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರಲಿದೆ. ಹಾಗೆ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಅಥವಾ ಮಾರಾಟಗಾರಿಕೆ ಮಾಡುವಂಥ ಅವಕಾಶಗಳು ಬರಲಿವೆ. ಹಾಗಾಗಿ ಅನೇಕ ರೀತಿಯ ಶುಭಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ವಾರದ ಆರಂಭದಲ್ಲಿ 20, 21 ಭಾನುವಾರ ಸೋಮವಾರ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ. ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರ್ಬೋದು. ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಭಾನುವಾರ ಸೋಮವಾರದಂದು ಬರಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 22, 23 ಅಷ್ಟೇ ಉತ್ತಮಿಲ್ಲ. 22, 23ರಲ್ಲಿ ನಿಮಗೆ ಮಾತಿನ ಚಕಮಕಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆ ಅಥವಾ ಅಂಕಗಳು ಕಡಿಮೆ ಬರುವಂಥದ್ದು, ಅದು ನಿಮ್ಮ ಒಂದು ಸಾಮರ್ಥ್ಯ ಅಥವಾ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಬರುವಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿ ಅಥವಾ ಯುವಕರ ಒಂದು ವಿರುದ್ಧವಾಗಿ ಅವರ ಒಂದು ಪೇರೆಂಟ್ಸ್ ಹತ್ರ ಅಥವಾ ಒಂದು ಪಾಲಕ ಪೋಷಕರ ಹತ್ರ ಕೆಲವು ದೂರುಗಳು, ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಯಾವುದೇ ರೀತಿಯ ಅಪರಾಧ ಕೃತ್ಯ ಅಥವಾ ಇನ್ನಿತರ ಕೆಲಸಗಳಿಗೆ ಕೈ ಹಾಕಬಾರ್ದು. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸ್ವಲ್ಪ ನೀವು ಆದಷ್ಟು ಪ್ರಾಮಾಣಿಕವಾಗಿರಬೇಕಾಗುತ್ತೆ 22, 23ರಲ್ಲಿ. ಇನ್ನು 24, 25 ಅಷ್ಟು ನಿಮ್ಮ ಬಳಿಗೆ ಅಷ್ಟೇನು ಉತ್ತಮವಲ್ಲ. 24, 25ರಲ್ಲಿ ಹಾಗೆ ನಿಮಗೆ ಈ ಮೇಲಧಿಕಾರಿಗಳಿಂದ ಕಿರುಕುಳ ಬರುವುದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಬರುವಂಥದ್ದು, ಅಂದುಕೊಂಡ ಕೆಲಸಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಜೊತೆಗೆ ಇನ್ನು ನಿಮಗೆ ಸಿಗಬೇಕಾದ ಕೆಲವು ಸವಲತ್ತುಗಳೆಲ್ಲ ಡಿಲೇ ಅಥವಾ ವಿಳಂಬ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಯಾವುದೇ ರೀತಿಯ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದಾಗಲಿ ಅದು ಇನ್ನಿತರ ಮಾತ್ರ ಮೇಲೆ ಹೂಡಿಕೆ ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾದ ದಿನ ಆಗಿರೋದಿಲ್ಲ. ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ 22, 23ರಲ್ಲಿ. ಆ ಬೆಳಗ್ಗೆ 24, 25 ಸಾಮಾನ್ಯ ದಿನದಿಂದ ಕಂಡುಬರುತ್ತೆ. 24, 25 ಗುರುವಾರ ಶುಕ್ರವಾರ ನಿಮ್ಮ ಬಳಿಗೆ ಸಾಮಾನ್ಯ ದಿನ. ಅಂದರೆ ದೊಡ್ಡ ಮೊತ್ತದ ಯಾವುದಾದ್ರು ಟ್ರಾನ್ಸಾಕ್ಷನ್ ಮಾಡೋದಾಗಲಿ, ದೊಡ್ಡ ಮೊತ್ತದ ಒಪ್ಪಂದಕ್ಕೆ ಸಹಿ ಮಾಡೋದಾಗಲಿ ಅಥವಾ ಇನ್ನಿತರರ ವಿಚಾರದಲ್ಲಿ ಏನಾದರೂ ಅಲ್ಲಿ ಶ್ಯೂರಿಟಿ ಅಥವಾ ಜಾಮೀನು ಹಾಕಲಿಕ್ಕೆ ಹೋಗುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಜೊತೆಗೆ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ 24, 25 ಕಂಡುಬರುತ್ತೆ. ಇನ್ನು ವಾರದ ಕೊನೆಯ ದಿನ 26ನೇ ತಾರೀಕು ಶನಿವಾರ ಬಹಳ ಉತ್ತಮ ದಿನ. ಶನಿವಾರದಿಂದ ವಿಶೇಷವಾಗಿ ಅಲ್ಲಿ ಚಂದ್ರನ ಅನುಗ್ರಹ ಬರುವಂಥದ್ದು, ಇತರ ಗ್ರಹಗಳ ಬೆಂಬಲ ಬರುವಂಥದ್ದು, ಶುಕ್ರ ಅನುಗ್ರಹ ಹೆಚ್ಚಿನಂತೆ ನಿಮಗೆ ಜಾಗೃತವಾಗಿರುವಂಥದ್ದು. ಹಾಗೆಯೇ ಅಲ್ಲಿ ಕೆಲವೊಮ್ಮೆ ನಿಮಗೆ ಬರ್ತಕ್ಕಂಥ ಇತರ ಗ್ರಹಗಳ ಒಂದು ದೃಷ್ಟಿಯ ಒಂದು ಬೆಂಬಲ ಸಹಾಯಕ್ಕೆ ಕಾರಣ ಆಗುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ನೀವು. ಹಾಗಾಗಿ ವಾರದ ಕೊನೆಯ ದಿನ ಶನಿವಾರ ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅನಿರೀಕ್ಷಿತ ಲಾಭ, ಹಣಕಾಸಿನ ಉತ್ತಮ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇವೆಲ್ಲವಿದೆ.
ಒಟ್ಟಿನಲ್ಲಿ ಈ ಒಂದು ಮೀನರಾಶಿಯವರಿಗೆ ಆರಂಭದ ದಿನ ಅಂದರೆ ಭಾನುವಾರ, ಸೋಮವಾರ 20, 21 ಹಾಗೂ ಒಂದು ಕೊನೆಯ ದಿನ ಅಂದರೆ 26ನೇ ತಾರೀಕು ಶನಿವಾರ ಬಹಳ ಉತ್ತಮವಾದ ದಿನಗಳು. ಹಾಗೆ 3 ದಿನಗಳು ನಿಮಗೆ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಉಳಿದ 4 ದಿನಗಳಲ್ಲಿ ನಿಮಗೆ ಸ್ವಲ್ಪ ಏರುಪೇರುಗಳು, ಮಾತಿನ ಚಕಮಕಿ, ಹಣಕಾಸಿನ ಕಷ್ಟ ನಷ್ಟ ಇತ್ಯಾದಿ ಸಾಧ್ಯತೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಸೂಕ್ತವಾದ ಪರಿಹಾರ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡಿಕೊಂಡು ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಈ ವಾರದಲ್ಲಿ ಈ ಒಂದು ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಬಳಸಬಹುದಾಗಿದೆ. ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ನೀವು ವಾರ ಪೂರ್ತಿ ಬಳಸ್ಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣವನ್ನು ಚಂದ್ರ ಅನುಗ್ರಹ ಇರುವಂಥ ಆ ದಿನಗಳಲ್ಲಿ ಬಳಸ್ಕೊಳ್ಬಹುದಾಗಿದೆ. ಸಂಖ್ಯೆಗಳು 5 ಮತ್ತು 6, 5 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಗೆ ನಂಬರ್ 2 ಅಥವಾ ಸಂಖ್ಯೆ 2 ನೀವು ವಿಶೇಷವಾಗಿ ಆ ಒಂದು ಚಂದ್ರನ ಪರಿವರ್ತನೆಗೆ ಅನುಗುಣವಾದ ದಿನಗಳನ್ನು 20, 21, 22ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 20, 21, 26 ಈ ದಿನಗಳಲ್ಲಿ ಬಳಸಬಹುದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯ, ಈ ಒಂದು ಅಕ್ಟೋಬರ್ 20ರಿಂದ ಅಕ್ಟೋಬರ್ 26ರವರೆಗಿನ ಒಂದು ಅವಧಿಯ ಒಂದು ವಾರ ಭವಿಷ್ಯನ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಕೆಲವೊಂದು ರಾಶಿಗೆ ಅತ್ಯುತ್ತಮ ಫಲವು, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಸಮ್ಮಿಶ್ರ ಫಲವು, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಟ ಫಲ ವ್ಯಕ್ತವಾಗಿದೆ. ಯಾರು ಈ ಫಲಗಳಿಂದ ಆತಂಕರಾಗಿದೆ, ನಿಮ್ಮ ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಯಾವುದರಿಂದ ಚಟುವಟಿಕೆ ಇದರಲ್ಲಿ ಪ್ರಾಮಾಣಿಕೆಯಿಂದ ಪಾಲ್ಗೊಳ್ಳಿ. ದೈವ ಭಕ್ತಿಯನ್ನು ಮಾಡಬೇಕು. ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ನವಗ್ರಹ ದೇವತೆಗಳ ಸ್ವರೂಪದ ಭಕ್ತಿಯನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ, ಜೊತೆಗೆ ನವಗ್ರಹಗಳ ಆಶೀರ್ವಾದದಿಂದ ಯಶಸ್ಸು, ಕೀರ್ತಿ, ಜಯಲಾಭ ಇತ್ಯಾದಿಗಳು ಸಿದ್ಧಿಯಾಗಲಿ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.